ಗಿಡ ಬೆಳೆಸ್ಬೇಕು, ಇಲ್ಲ ನೇಚರು ನಮಗೆ ಈಗಿರೋ ರೈನಿ ಸೀಸನ್ನು ಇಲ್ಲ, ಬರೀ ಬಿಸಿಲಲ್ಲಿ. ಯಾಕೆ ಅಂದರೆ ಗಿಡಗಳೆಲ್ಲ ಕಟ್ ಮಾಡಿ ಹೋಯ್ತು. ನಾವು ಮನೆ ಹತ್ರ ಒಂದು 2 ಗಿಡ ಬೆಳೆಸ್ಕೊಂಡ್ರೇನು ನಮ್ಗೆ ಎಷ್ಟೊಂದು ಆಕ್ಸಿಜನ್ ಎಲ್ಲ ಸಿಗುತ್ತೆ. ಅದರಿಂದ ಎಲ್ಲರಿಗೂ ನಾನು ಹೇಳೋದು ಅಷ್ಟೇ, ಟೆರೆಸ್ ಮೇಲೆ ಸ್ವಲ್ಪ ಜಾಗ ಇದ್ರೇನು ಮಾಡ್ಕೊಳ್ಳಿ ಅಂತ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು. ಬಿಡುವಿನ ಟೈಮ್ನ ಚೆನ್ನಾಗಿ ಕಳೀತಾ ಇದ್ದಾರೆ. ನಂದು ಗಾರ್ಡನಿಂಗ್ ಹ್ಯಾಬಿ ನಂದು. ಅದಕ್ಕೆ ಹುಡ್ಕೊಂಡ್ಬಂದಿದ್ದಾರೆ. ಅದು ಎಲ್ಲಿದ್ರೇನು ಹೋಗ್ತಾ ಇರ್ತೀನಿ. ಯಾವ ಊರಿಗೆ ಹೋದ್ರೇನು ಒಂದು ಗಿಡ ಇಲ್ದಿರೆ ನಾನು ಬರೋದಿಲ್ಲ. ನೀವು IHR ಫಸ್ಟ್ ನೋಡಿದ್ರೆ ಇವ್ರನ್ನ ನಾವು ನೋಡಿದ್ದು ರೇವಾ ಕಾಲೇಜ್ ಹತ್ರ. ಈಗ ಮೇಳ ಆಯ್ತು ಅಲ್ಲಿ. ಆ ಮೇಳಕ್ಕೆ ಹೋಗಿದ್ದಾಗ ಮತ್ತೆ ಸ್ವಲ್ಪ ಗಿಡ ತಂದೆ, ನಮ್ಮ ಫ್ರೆಂಡ್ಸ್ ಎಲ್ಲ ತಗೊಂಡ್ರು. ನನ್ಗೇನಾದ್ರು ವಿಭಿನ್ನವಾಗಿ ಮಾಡಬೇಕು ಅಂತ ಫ್ರೂಟ್ಸ್ ಅಲ್ಲಿ ನನ್ಗೇನಂದ್ರೆ ಎಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಮಾಡಬೇಕು ಅಂತ. ಮ್ಯಾಂಗೋಸ್ಟ್ ನಾವು ಇಲ್ಲಿ ಸ್ವಲ್ಪ ಬೆಳೆಯೋದು ಕಷ್ಟ ಇದೆ, ಅದಕ್ಕೆ ಹ್ಯೂಮಿಡಿಟಿ ಬೇಕು, ಸ್ವಲ್ಪ ಬಹಳಷ್ಟು ನೆರಳು ಬೇಕು. ನೆರಳು ಇದ್ರೆ ನಾವು ಬೆಳಿಬೋದು. ಇಲ್ಲ ಮಾವಿನ ತೋಟ, ಇಲ್ಲ ಅಡಿಕೆ ತೋಟ. ಈ ಅಡಿಕೆ ತೋಟದಲ್ಲಿ ಹೇಳಿ ಕೊಟ್ಟಂಗೆ ಅದಕ್ಕೆ ಮ್ಯಾಂಗೋಸ್ಟಿನ್ಗೆ ಇದು ನಿಮಗೆ ರಸಗೋಲಾಗಿಂತ ಬೇಗ ಕರ್ತದೆ ಬಾಯಲ್ಲಿ. ಅಷ್ಟು ಸ್ವೀಟ್ ಯಾವುದೂ ಇಲ್ಲ. ಬೆಳಗ್ಗೆ ಹೊತ್ತು ನೀವು 5-6 ಗಂಟೆಗೆ ಹೋದ್ರೆ ನಿಮಗೆ ಯಾರ ಹತ್ರ 100 kg ಸಿಗ್ಬೋದು, 200 kg ಸಿಗ್ಬೋದು, 300 kg ಸಿಗ್ಬೋದು ಅಷ್ಟೇ. ಈ ಥರ ನಿಮಗೆ ಅದು ಇದೆ. ಅದು ನಿಮಗೆ ಎಲ್ಲಕ್ಕಿಂತ ಟಾಪ್ ವೆರೈಟಿ, ಕ್ವೀನ್ ಆಫ್ ದ ಫ್ರೂಟ್ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಫಸ್ಟ್ ಬೆಳೆದಿದ್ದವನು ತೈವಾನ್ ನಾನೇನೆ, VNR ತೈವಾ. ಇದಕ್ಕೆ ತೈವಾನ್ ಪಿಂಕ್ ಅಂತ ಹೇಳಿ ಬಂತು. ಇದು ಬಂದು ಅದರದ್ದು ಡೂಪ್ಲಿಕೇಟ್ ವೆರೈಟಿ ಅಂತ ನಾನು ಹೇಳೋದು. ಯಾಕೆಂದ್ರೆ ಬೀಜ ಗಟ್ಟಿ, ತಿನ್ನಕ್ಕಾಗೋದಿಲ್ಲ, ದುಡ್ಡು ಮಾತ್ರ ರೈತರಿಗೂ ದುಡ್ಡು ಕಡಿಮೆ ಇದೆ. ಬಟ್ ವ್ಯಾಪಾರಸ್ಥರಿಗೆಲ್ಲ ದುಡ್ಡು ಜಾಸ್ತಿ ಮಾರಿ ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಿಮಗೆ ಅನ್ಸೋದಿಲ್ಲ. ಥೈಗೋವಾ VNR ಬಿಹಿ ಇದು ನೀವು ತಿಂದರೆ KG ಗೋವಾ ಅಂತ ಹೇಳ್ತೀವಿ. ಇದು ತಿಂದರೆ ನಿಮಗೆ ಇನ್ನೊಂದು 1 kg ಹಣ್ಣು ನೀವು ತಿನ್ಬಿಡ್ತೀರ. ತೈವಾನ್ ಪಿಂಕು ಅರ್ಧ ಹಣ್ಣು ನೀವು ತಿನ್ನೋದಿಲ್ಲ. ಬೀಜ ಗಟ್ಟಿ, ವೆರಿಗೇಟೆಡ್ ಬನಾನಾ ಅಂತ. ಅದರಲ್ಲಿ ನಿಮಗೆ ಶೇಪ್ ವೈಟ್ ಅಂಡ್ ಗ್ರೀನ್ ಲೀವ್ಸ್ ಇರ್ತದೆ. ಅದರಲ್ಲಿ ಕಾಯಿ ಬಂದ್ರೂ ಅದೇ ರೀತಿ ವೈಟ್ ಅಂಡ್ ಗ್ರೀನ್ ಕಾಯಿಗಳು ಇರ್ತದೆ. ನಾನೇ ಒಬ್ಬ ರೈತರಿಗೆ ಶಿವಮೊಗ್ಗದಲ್ಲಿ ನಾನು ಕೃಷಿ ಮೇಳ ಹಾಕಿದ್ದೆ. ಅಲ್ಲಿ ಒಬ್ಬರು ಬಂದಿದ್ರು, ನಂತರ ಬರ್ತಾ ಇದೆ ಅಂದ್ರು. ನಾನು 2,000 ರೂಪಾಯಿ ನಾನೇ ಕೇಳಿದ್ದೀನಿ. ಯಾರಿಗಾರ ಬೇಕಾ ಅವ್ರ ನಂಬರ್ ನಾನು ಕೇಳಿದ್ರೆ ನಾನು ನಿಮ್ಮ ನಂಬರ್ ಕೊಡ್ತೀನಿ, ಅವ್ರು ಮಾತಾಡ್ತೀನಿ. ಅವ್ರಿಗೆ ನಾನು 2,000 KGಗೆ ಕೇಳಿದ್ದೀನಿ. ಬ್ರೆಜಿಲಿಯನ್ ಟ್ರೀ ಗ್ರೇಪ್ ನೀವು ಆ 2,000 ಕೊಟ್ಟರೆ ನಿಮ್ಗೆ ಅವ್ರು ಕೊಡೋದಿಲ್ಲ. ಎಲ್ಲ ಇರೋದು ಅವ್ರ ಮನೆಗೆ ಆಗೋಗ್ಬಿಡ್ತಾರೆ ಕಾಯಿ. ಅಷ್ಟು ಟೇಸ್ಟ್ ಇರ್ತದೆ. ನನ್ನ ಹತ್ರ ಗಿಡ ಇದೆ, ಕಾಯಿನೂ ಇದೆ. ನಿಮ್ಗೆ ನಾನು ಟೆಸ್ಟ್ ಮಾಡ್ತೀನಿ, ನೋಡ್ಬೋದು. ಕಾಶ್ಮೀರದ ಎಲ್ಲ ಐಟಮ್ಸ್ ಇದೆ ನಮ್ಮ ಹತ್ರ. ಪಿಯರ್ ಇದೆ, ವಾಲ್ನಟ್ ಇದೆ, ಪೀಚ್ ಇದೆ, ಪ್ಲಮ್ ಇದೆ, ಆಲ್ಮಂಡ್ ಇದೆ, ಆಪಲ್ ಇದೆ. ಆಪಲಲ್ಲಿ 3 ವೆರೈಟಿ ಇದೆ. ನಿಮಗೆ ಗೋಲ್ಡನ್ ಆಪಲ್ ಇದೆ, ಮತ್ತೆ ಆನಾ ಇದೆ, HRM ಇದೆ. ಎಷ್ಟು ಧೈರ್ಯದಿಂದ ರೈತರು ಕೊಡ್ತಾರೆ? ಮಾರ್ಕೆಟ್ ಗೊತ್ತಿಲ್ಲ ಸರ್ ಅವ್ರಿಗೆ ಮಾರ್ಕೆಟ್ ಗೊತ್ತಿಲ್ಲ. ನಮ್ಮ ಹತ್ರ ಧೈರ್ಯ ಮಾಡಿ ಬರ್ತಾರಲ್ಲ, ಅವ್ರಿಗೆ ನಾವೇನು ಮಾಡ್ತೀವಿ ನೋಡ್ರಿ, ನಾನು ನಿಮ್ಗೆ ಮಾರ್ಕೆಟ್ ಕೊಡ್ತೀರಿ. ಮಾರ್ಕೆಟಲ್ಲಿ ಎಲ್ಲಿ ಸೇಲ್ ಮಾಡ್ತಾರೆ ಅದು ಹೇಳ್ತೀನಿ. ರೈತ ಬಾಂಧವರೇ, ಕೃಷಿ ಕಟ್ಟೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇತ್ತೀಚೆಗೆ ನಾನು ನಮ್ಮ ಕೃಷಿ ಕಟ್ಟೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಹಾಕ್ತಿರ್ಬೇಕಾದ್ರೆ ಹಲವಾರು ಕಾಮೆಂಟ್ಸಲ್ಲಿ ನನಗೆ ಬರ್ತಾ ಇದ್ದಿದ್ದು ಒಂದೇ ಒಂದು ಕಾಮೆಂಟು, ಇನ್ನೂ ಹಲವಾರು ನರ್ಸರಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾಯಿದ್ರು. ಸೊ ನನಗೆ ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಇದು ದೇವನಹಳ್ಳಿ ಕಡೆಯಿಂದ ಬರುವಂತಹ ರೋಡು. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬ್ಯಾಂಗ್ಳೂರು ನರ್ಸರಿ. ಈ ರಸ್ತೆ ಏನಿದೆ ಸಿಂಗನಾಯಕನಹಳ್ಳಿ ಇರ್ಬೋದು ಅಥವಾ ದೊಡ್ಡಬಳ್ಳಾಪುರ ಕಡೆಯಿಂದ ಏನಾದರೂ ಬೇರೆ ಶಾರ್ಟ್ ಕಟ್ ಇದ್ದರೆ ಆ ಕಡೆಯಿಂದ ಬರುವಂಥ ರಸ್ತೆ. ಸಿಂಗನಾಯಕನಹಳ್ಳಿ ಕಡೆಯಿಂದ ನಾವು ದೇವನಹಳ್ಳಿಗೆ ಬರ್ತೀವಿ. ಆ ಒಂದು ಮಾರ್ಗ ಮಧ್ಯದಲ್ಲಿ ಈ ಕುಂದಾಣ ಅಂತ ಒಂದು ಊರು ಬರುತ್ತೆ. ಆ ಕುಂದಾಣ ಮತ್ತು ಬೊಮ್ಮಾವರ ಅಂತ ಆ ಒಂದು 2 ಊರುಗಳ ಮಧ್ಯೆ ಒಂದು ನರ್ಸರಿ ಇದೆ, ಬೆಂಗಳೂರು ನರ್ಸರಿ. ಇದೇನು ಹೊಸ ನರ್ಸರಿ ಅಲ್ಲ. ಅವರು ಮುಂಚೆನೇ ಈ ರೇವಾ ಕಾಲೇಜ್ ಇದೆ ಅಲ್ವಾ, ಬಾಗಲೂರು ಹತ್ರ, ಅಲ್ಲಿ ಇದ್ದಂತಹ ಒಂದು ಬ್ರಾಂಚನ್ನ ಅವರು ಈ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಹಲೋ, ಹೌದಮ್ಮ ಅವರೇ, ಹೌದು. ಇಲ್ಲ, ಅಲ್ಲಿ ಕ್ಲೋಸ್ ಆಯಿತು. ನಮ್ಮದು ದೇವನಹಳ್ಳಿ ಹತ್ರ ಇದೆ. ಬೆಂಗಳೂರು ನರ್ಸರಿ ದೇವನಹಳ್ಳಿ ಬ್ರಾಂಚ್ ಹಾಕಿದ್ರೆ ನಿಮಗೆ ಲೊಕೇಶನ್ ಬರ್ತದಮ್ಮ ಅವರೇ. ಅಲ್ಲಿ ಕ್ಲೋಸ್ ಆಯಿತು ಮೇಡಮ್. ದೇವನಹಳ್ಳಿ ಹತ್ರ ಬೆಂಗಳೂರು ನರ್ಸರಿ ದೇವನಹಳ್ಳಿ ಬ್ರಾಂಚ್ ಹಾಕಿದ್ರೆ ನಿಮಗೆ ಲೊಕೇಶನ್ ಬರ್ತದೆ. ಅಲ್ಲಿಂದ 20 ಕಿಲೋಮೀಟ್ರ್ ಇದೆ. ಓಕೆ. ಇಲ್ಲಿ ತುಂಬ ಒಂದು ಒಳ್ಳೆಯ ಜಾಗದಲ್ಲಿ ಅವರು ನರ್ಸರಿ ಮಾಡಿಕೊಂಡು ರೈತರಿಗೆ ಏನೆಲ್ಲ ಈ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂಥ ರೈತರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಇವರು ಎಕ್ಸಾಟಿಕ್ ಫ್ರೂಟ್ಸ್ನ ಅವರು ಒಂದು ರೀಸನಬಲ್ ರೇಟಲ್ಲಿ ಅವರು ಮಾರಾಟ ಮಾಡ್ತಾಯಿದ್ದಾರೆ. ನೀವು ಎಷ್ಟು ಕಡೆ ಇಟ್ಟಿದ್ರೋ ಅಷ್ಟು ಕಡೆನೂ ಬಂದಿದ್ದೀನಿ ನಾನು. ಈಗ IIR ಇಟ್ರಲ್ಲ, ಅಲ್ಲಿಗೆ ಬಂದ್ವಿ ನಾವು. ನಮ್ಮದು ಟೆರೆಸ್ ಗಾರ್ಡನ್ ಗ್ರೂಪ್ ಇತ್ತು, ಆ ಗ್ರೂಪಿಂದ ಬಂದ್ವಿ ಎಲ್ಲ. ಅದರಲ್ಲಿ ಎಲ್ಲರೂ ತೊಗೊಂಡ್ರಲ್ಲ. ಮೇಡಮ್, ಈಗ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ.
ನೀವು ಎಷ್ಟು ವರ್ಷದಿಂದ ಈ ಒಂದು ಬ್ಯಾಂಗ್ಳೂರು ನರ್ಸರಿ ಜೊತೆ ಸಂಪರ್ಕ ಹೊಂದಿದ್ದೀರಾ? ಏನೆಲ್ಲ ಗಿಡಗಳನ್ನ ನೀವು ತೊಗೊಂಡೋಗ್ತೀರಾ? ಏನು ಫೀಡ್ಬ್ಯಾಕ್ ಕೊಡ್ತೀರಾ ಈ ಒಂದು ನರ್ಸರಿ ಬಗ್ಗೆ? ಅಂದರೆ ಈ ನರ್ಸರಿ ನನಗೆ ಗೊತ್ತಾಗಿದ್ದು ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಂಡೆ. ಆಮೇಲೆ ಹಣ್ಣುಗಳದ್ದು ಗಿಡ ಬೇಕಾಗಿತ್ತು ನನಗೆ. ಸರಿ ಇದು ವಿಸಿಟ್ ಮಾಡೋಣ ಅಂತ ರೇವಾ ಕಾಲೇಜ್ ಹತ್ರ ಇಟ್ಟಿದ್ರು ಇವರು. ಅಲ್ಲಿಂದ ಸ್ವಲ್ಪ ಪರ್ಚೇಸ್ ಮಾಡಿದೆ. ಆ್ಯಪಲ್ ಬೇರು ಇನ್ನೂ ಸಲ ಎಲ್ಲೆಲ್ಲಿ ಹಣ್ಣುಗಳದ್ದು ಗಿಡ ಎಲ್ಲ ಸ್ವಲ್ಪ ತೊಗೊಂಡೋಗಿದೆ. ಮತ್ತು ಅದೆಲ್ಲ ಹಾಕಿ ಹಣ್ಣುಗಳೆಲ್ಲ ಚೆನ್ನಾಗಿ ಬಂತು. ನಾನು ಮೇಂಟೈನ್ ಚೆನ್ನಾಗಿ ಮಾಡ್ತೀನಿ, ಅದರಿಂದ ಚೆನ್ನಾಗಿತ್ತು. ಸರಿ ಮತ್ತೆ ಒಂದೊಂದು ಕಡೆ ಹೋದರೆ ಒಂದೊಂದು ಫ್ರೂಟ್ ಸಿಗುತ್ತೆ, ಇನ್ನೊಂದು ಫ್ರೂಟ್ ಸಿಗೋದಿಲ್ಲ. ಯಾವುದೋ ಹೊಸ ವೆರೈಟಿ ಎಲ್ಲ ಇವ್ರು ತಂದಿಕ್ತಾರೆ. ಅದರಿಂದ ನೋಡಿದೆ ನಾನು. ಸರಿ ನಮ್ಮದು CTG ಗ್ರೂಪ್ ಅಂತಿದೆ, ಮತ್ತು ಅವರೆಲ್ಲರೂ ಫ್ರೂಟ್ಸ್ ಪ್ಲಾಂಟ್ಸು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ನಾನು ಈ ಬ್ಯಾಂಗ್ಳೂರು ನರ್ಸರಿನ ಹೇಳ್ತೀನಿ ಅವ್ರಿಗೆಲ್ಲ. ಮತ್ತು ಇವ್ರ ಮೇಳದಲ್ಲಿ IIR ಅಲ್ಲಿ ಇಟ್ಟಿದ್ದರು. ಆವಾಗ ನಾವೆಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲರೂ ಹಣ್ಣು ಗಿಡಗಳು ಅದು ಇದು ಎಲ್ಲ ತೊಗೊಂಡ್ವಿ. ಮತ್ತು ನಾನಿವಾಗ ಸ್ವಲ್ಪ ಪಾಟ್ಸ್ ಎಲ್ಲ ಎಕ್ಸ್ಟ್ರಾ ಮಾಡಿದೆ ಮನೆಯಲ್ಲಿ. ಸ್ವಲ್ಪ ಅದಕ್ಕೆ ತೊಗೊಳೋಣ ಗಿಡಗಳು ಅಂತ ಇಲ್ಲಿ ಬಂದೆ. ಹಾಗೆ ನಮ್ಮ ಗ್ರೂಪಿಂದ ನಮ್ಮ ಫ್ರೆಂಡು ನನಗೂ ಗಿಡ ಎಲ್ಲ ಬೇಕು ಅಂದಿದ್ದಕ್ಕೆ ಅವಳೊಂದು 30-40 ಗಿಡ ತೊಗೊಳೋಣ ಬನ್ನಿ ಆಂಟಿ ಅಂದ್ಲು. ಅದಕ್ಕೆ ಅವಳನ್ನೂ ಕರ್ಕೊಂಬಂದೆ. ಸುಮಾರು ಗಿಡಗಳು ಇಲ್ಲಿ ತೊಗೊಂಡ್ವಿ, ಹಣ್ಣುವೇ ಎಲ್ಲ ತೊಗೊಂಡಿದ್ವಿ. ಇವ್ರ ನರ್ಸರಿಗೆ ಬರೋದು ಏನಿಗೆ ಅಂದರೆ ನಂಬಿಕೆ. ಅವರು ಕೊಟ್ಟರೆ ಗಿಡ ಚೆನ್ನಾಗಿರುತ್ತೆ, ಮತ್ತು ಎಷ್ಟು ದಿವಸ ಆದ್ರೂ ಕೊಡೋದು ಜೆನ್ಯೂನಾಗಿ ಅದೇ ವೆರೈಟಿ ಬರುತ್ತೆ. ಇವ್ರು ಬೇರೆ ಕಡೆಯಿಂದೆಲ್ಲ ತರಿಸ್ತಾರಲ್ವ, ಅದೊಂದು ಹೋಪ್. ನಮಗೆ ಆ ಕಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ, ಅದರಿಂದ ಇವ್ರ ಹತ್ರ ಬಂದು ತೊಗೊಂಡೋಗ್ತಾ ಇರ್ತೀವಿ. ಇವರು ಎಲ್ಲಿಂದ ತರಿಸ್ತಾರೆ ಗಿಡಗಳು? ಇಲ್ಲಿ ಕೇರಳ, ಮಹಾರಾಷ್ಟ್ರ ಎಲ್ಲೆಲ್ಲೋ ಹೇಳ್ತಾರೆ ಇವರು. ವಿಯೆಟ್ನಾಮು ಹಣ್ಣು ಅಂತಾರೆ, ಏನೇನೋ ನಾವು ನೋಡೇ ಇಲ್ಲ ಕೆಲವು ಹಣ್ಣುಗಳೆಲ್ಲ, ಅವೆಲ್ಲ ಇಟ್ಟಿದ್ದಾರೆ. ಸರಿ ನಾವು ತೊಗೊಂಡೋಗಿ ಹಾಕೋಣ ಅಂತ ಒಂದೆರಡು ಹಣ್ಣು ಹಾಕಿದೆ, ವೆರೈಟಿ ಯಾವುದೋ. ಅವೆಲ್ಲ ಚೆನ್ನಾಗಿ ಬರ್ತಾಯಿದೆ. ಇನ್ನು ಮುಂದುವರ್ಷಕ್ಕೆ ಚೆನ್ನಾಗಿ ಹಣ್ಣುಗಳು ಬಿಡ್ಬೋದು. ನೀವು ಮನೆ ಹತ್ರ ಫಸ್ಟ್ ನಾಟಿ ಮಾಡ್ತಾರಲ್ಲ, ಎಷ್ಟು ವರ್ಷದಿಂದ ನಾಟಿ ಮಾಡಿ? ನಾನು ಸುಮಾರು ಒಂದು 30-40 ಇಯರ್ಸ್ನಿಂದ ಮಾಡ್ತಾ ಇರ್ತೀನಿ ಗಾರ್ಡನಿಂಗು. ಎಲ್ಲಿ ಮೇಡಮ್ ನಿಮ್ಮ ಮನೆ ಇರೋದು? ನಮ್ಮ ಮನೆ ಇರೋದು ಕಮ್ಮನಹಳ್ಳಿ ಹತ್ರ, ಲಿಂಗರಾಜಪುರಂ. ಓಕೆ, ನಿಮ್ಮ ಹೆಸರು ಕೇಳಿದೆ ನಾನು. ಸತ್ಯವತಿ ಅವರು. ಮತ್ತು ಮೇಡಮ್ ನೀವು ಈಗ ಹಾಕಿದ್ರಲ್ಲ, ಅದೇನು ಫಲ ಬಿಡ್ತಾ ಇದೆಯಾ? ಹಾಂ, ಬಿಡ್ತಾ ಇದೆ. ಯಾವ ಗಿಡ ಹಾಕಿದ್ದೀರಾ ನೀವು? ಒಂದು ಮ್ಯಾಂಗೋ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಹಣ್ಣು ಬರ್ತಾ ಇದೆ. ಮತ್ತು ಟೆರಸಲ್ಲಿ ಇಟ್ಕೊಂಡಿದ್ದೆ ಗಿಡಗಳೆಲ್ಲ, ಅದರಲ್ಲೆಲ್ಲ ಹಣ್ಣುಗಳು ಗೋವಾ, ಸ್ಟ್ರಾಬೆರಿ ಇಂಥವೆಲ್ಲ ಬರ್ತಾಯಿದೆ. ಮೇಡಮ್, ಒಂದು ಉಪಯುಕ್ತ ಮಾಹಿತಿ ಏನಂತಂದರೆ, ಈಗ ಜಾಸ್ತಿ ಮನೆ ಮುಂದೆ ಜಾಗ ಇರಲ್ಲ, ಸಣ್ಣದಾಗಿ ಗಾರ್ಡನ್ ಮಾಡ್ಕೊಂಡಿರ್ತಾರೆ, ಟೆರೆಸ್ ಮಾಡ್ಕೊಂಡಿರ್ತಾರೆ. ಈಗ ನೀವೇ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಟೆರೆಸ್ ಮೇಲೆ ಇಟ್ಟಿದ್ದೀನಿ ಅಂದರೆ ಎಷ್ಟು ಜಾಗದಲ್ಲಿ ನೀವು ಈ ಹಣ್ಣುಗಳನ್ನ ಹಾಕ್ಕೊಂಡಿದ್ದೀರಾ? ನಾನಂದರೆ ಟೆರೆಸ್ಗೆ ಒಂದು 50 ಲೀಟರ್ಸ್ದು ಡ್ರಮ್ ತೊಗೊಂಡಿದ್ದೀನಿ. ಅದು ಒಂದು 20 ಡ್ರಮ್ ತೊಗೊಂಡಿದ್ದೀನಿ. ಆ ಡ್ರಮ್ಮಲ್ಲೇ ಹಣ್ಣಿಂದೆಲ್ಲ ಹಾಕ್ಕೊಂಡಿದ್ದೀನಿ. ಓಕೆ, ಎಷ್ಟು ಹಾಕಿದ್ದೀರಾ ಗಿಡ ಇಟ್ಟಿದ್ದೀರಾ ನೀವು? ಎಷ್ಟು ಗಿಡ ಇಟ್ಟಿದ್ದೀರಾ? ಹಣ್ಣಿನ ಗಿಡ ಒಂದು 30-40 ಇದೆ. ಎಷ್ಟು ಜಾಗ ಇದೆ? ನಾನು 30x40 ಒಂಚೂರು 30x30 ಒಂದು ಸೈಟು ಇಟ್ಕೊಂಡಿದ್ದೀವಿ. ಅದರಲ್ಲಿ ಈಗ ತರಕಾರಿಗಳು ಹಣ್ಣುಗಳು ಎಲ್ಲ ಬೆಳೆಸ್ಕೊತಾ ಇದ್ದೀನಿ. ಟೆರೆಸ್ ಮೇಲೆ ಸ್ವಲ್ಪ ಜಾಗ ಇತ್ತು, ಆವಾಗ ಅದು ಡೆಮಾಲಿಷ್ ಮಾಡಬೇಕಾಗಿತ್ತು ಅಂತ ಕೆಳಗಡೆ ಕೊಟ್ಬಿಟ್ರು ಅದನ್ನು. ಅಂದರೆ ಅದು ಸಿಮೆಂಟೇ, ಪಾಟೇ ಇಡೋಕ್ಕಾಗೋದಲ್ಲಿ. ಅದರಿಂದ ಇವಾಗ 50 ಲೀಟರ್ಸ್ದು ಡ್ರಮ್ಸು ಇಟ್ಟಿದ್ದೀನಿ, ಮೇಲಿಂದ ತಂದು ಕೆಳಗಡೆ ಇಟ್ಕೊಂಡಿದ್ದೀನಿ. ಈಗ ಟೆರೆಸ್ ಮೇಲೆ ಇಟ್ಟಿದ್ದೀರಾ? ಟೆರೆಸ್ ಮೇಲೇನು ಇವಾಗ ಒಂದು 20 ಡೇಸ್ ಆಯಿತು ಕೆಳಗೆ ಇಳಿಸಿ. ಎಷ್ಟು ಇಟ್ಟಿದ್ದೀರಾ? ಅದೊಂದು 300 ಪಾಟ್ ಗಂಟೆ ಇಟ್ಟಿದ್ದೀನಿ. ಅಂದರೆ 300 ಪಾಟಲ್ಲಿನೂ ಎಲ್ಲ ಹಣ್ಣಿನ ಗಿಡ ಇಟ್ಕೊಂಡಿದ್ದೀರಾ? ಇಲ್ಲ, ತರಕಾರಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊಸು, ಬ್ರಿಂಜಾಲು ಎಲ್ಲ ತರಕಾರಿಗಳು ಜಾಸ್ತಿ ಇಟ್ಕೊಂಡಿದ್ದೀನಿ. ತರಕಾರಿಗಳು ಇಟ್ಟಿದ್ದೀನಿ. ನಿಮ್ಮ ಮನೆಗೆ ತರಕಾರಿಗಳು ನೀವೇ ಬೆಳ್ಕೊಂತೀರ? ನಾನೇನು ತಗೋತಲ್ಲ, ಯಾವುದೋ 1-2 ತಗೋತೀನಿ ಅಷ್ಟೇ. ಮಿಕ್ಕಿದೆಲ್ಲ ಮನೆಯಿಂದನೇ, ಎಲ್ಲ ಟೆರೆಸಿಂದ. ನಾನು ಎಲ್ಲಿ ಸ್ವಲ್ಪ ಜಾಗ ಸಿಗುತ್ತೋ ಅಲ್ಲಿ 1-2 ಪಾಟ್ ಇಟ್ಬಿಡ್ತೀನಿ. ಚೆನ್ನಾಗಿ ಜಾಗ. ಈಗ ವಾಟರ್ ಪ್ರಾಬ್ಲಮ್ ಎಲ್ಲ ಬರ್ತಾ ಇದೆಲ್ಲ ಮನೆಯಲ್ಲಿ. ಅಕ್ಕಿ ತೊಳೆಯೋ ನೀರು ಮತ್ತು ಎಲ್ಲ ಅಂದರೆ
ಬೇಳೆಗಳು ತೊಳೆಯೋದು ಅದು ಇದು ಎಲ್ಲ ಇರುತ್ತಲ್ಲ, ಕಿಚನ್ ವೇಸ್ಟು, ಒಂದು ಕಿಚನ್ ವೇಸ್ಟು ನಾವು ಹೊರಗಡೆ ಕಳಿಸೋದಿಲ್ಲ. ಎಲ್ಲನೂ ಗೊಬ್ಬರ ಮಾಡ್ತೀನಿ. ಮತ್ತು ನಮ್ಮ ಮನೆ ಹತ್ರ ಇದು ಕಾರ್ಪೊರೇಷನವರು ಎಲೆಗಳೆಲ್ಲ ಅವ್ರ ಹತ್ರ ಕೇಳಿ ಎಲೆಗಳೆಲ್ಲ ತರಿಸ್ಕೊಂಡು ಅದನ್ನು ಗೊಬ್ಬರ ಮಾಡಿ ಅದೆಲ್ಲ ಗಿಡಕ್ಕೆ ಹಾಕ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನೀವು. ಬಿಡುವಿನ ಟೈಮ್ನ ಚೆನ್ನಾಗಿ ಕಳೀತಾ ಇದ್ದಾರೆ. ನಂದು ಗಾರ್ಡನಿಂಗೆ ಹ್ಯಾಬಿ ನಂದು. ಅದಕ್ಕೆ ಹುಡ್ಕೊಂಬಂದಿದ್ದಾರೆ ನೀವು? ಅದು ಎಲ್ಲಿದ್ರೇನು ಹೋಗ್ತಾ ಇರ್ತೀನಿ. ಯಾವ ಊರಿಗೆ ಹೋದ್ರೇನು ಒಂದು ಗಿಡ ಇಲ್ದಿರೆ ನಾನು ಬರೋದಿಲ್ಲ. ನೀವು IHR ಫಸ್ಟ್ ನೋಡಿದ್ರೆ ಅವನ್ನ? ಇವ್ರನ್ನ ನಾನು ನೋಡಿದ್ದು ರೇವಾ ಕಾಲೇಜ್ ಹತ್ರ. ಈಗ ಮೇಳ ಆಯಿತು ಅಲ್ಲಿ. ಆ ಮೇಳಕ್ಕೆ ಹೋಗಿದ್ದಾಗ ಮತ್ತೆ ಸ್ವಲ್ಪ ಗಿಡ ತಂದೆ, ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡ್ರು. ಮೇಡಮ್ ತುಂಬ ಖುಷಿ ಆಯ್ತು ನಿಮ್ಮನ್ನು ಭೇಟಿ ಮಾಡಿ. ನನಗೊಂಥರ ಒಬ್ಬರು ಏನಂತೀವಿ ಅಪರೂಪವಾಗಿರೋ ಮಹಿಳೆನ ಭೇಟಿ ಮಾಡಿದೆ ಅಂತ ಖುಷಿ ಆಗ್ತದೆ ನನಗೆ. ಯಾಕಂದರೆ ಈಗಿನ ಕಾಲದಲ್ಲಿ ಬಿಡುವಿನ ಟೈಮ್ನ ಮೊಬೈಲಲ್ಲೋ ಏನೋ ಕಳೀತಾ ಇರ್ತಾರೆ. ನೀವು ಆದರೆ ಸ್ವಲ್ಪ ಜಾಗನೂ ವೇಸ್ಟ್ ಮಾಡಲ್ಲ, ಮತ್ತು ನೀರನ್ನು ಕೂಡ ಈ ಒಂದು ಕಾಳಜಿ ಇದೆಯಲ್ಲ ನಿಮಗೆ, ನೀರಿನ ಪ್ರಾಬ್ಲಮ್ ಇದೆ ಅಂತ, ಅದನ್ನು ಕೂಡ ನೀವು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ. ವೇಸ್ಟ್ನ ನೀವು ಎಲ್ಲೂ ಬಿಸಾಕಲ್ಲ, ಗೊಬ್ಬರ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಗಾರ್ಡನ್ ನಾನು ವಿಸಿಟ್ ಮಾಡಬೇಕಂತ ಆಸೆ ಆಗ್ತಾಯಿದೆ. ನೀವು ತೊಗೊಂಡೋಗಿ ನೀವು ಉಪಯೋಗಿಸಿ ಗಿಡಗಳನ್ನ ಬೆಳೆಸ್ಕೊಂಡು ಬೇರೆಯವ್ರಿಗೆ ಹೇಳಿ ಈ ಒಂದು ನರ್ಸರಿಗೆ ಬರೋ ಥರ ಮಾಡ್ತಾಯಿದ್ದೀರಾ. ಇವತ್ತು ಎಲ್ಲರೂ ಗಿಡ ಬೆಳೆಸ್ಬೇಕು. ಇಲ್ಲ ನೇಚರು ನಮಗೆ ಈಗಿರೋ ರೈನಿ ಸೀಸನ್ನು ಇಲ್ಲ, ಬರೀ ಬಿಸಿಲಲ್ಲಿ. ಯಾಕೆ ಅಂದರೆ ಗಿಡಗಳೆಲ್ಲ ಕಟ್ ಮಾಡಿ ಹೋಯ್ತು. ನಾವು ಮನೆ ಹತ್ರ 1-2 ಗಿಡ ಬೆಳೆಸ್ಕೊಂಡ್ರೇನು ನಮಗೆ ಎಷ್ಟೊಂದು ಆಕ್ಸಿಜನ್ ಎಲ್ಲ ಸಿಗುತ್ತೆ. ಅದರಿಂದ ಎಲ್ಲರಿಗೂ ನಾನು ಹೇಳೋದು ಅಷ್ಟೇ, ಟೆರೆಸ್ ಮೇಲೆ ಸ್ವಲ್ಪ ಜಾಗ ಇದ್ರೇನು ಮಾಡ್ಕೊಳ್ಳಿ ಅಂತ. ಇವತ್ತು ಯಾವ ಗಿಡ ತಗೊಂಡ್ರಿ ನೀವು? ಇವತ್ತು ನಾನು ನೋಡಿ ಇದು ಮ್ಯಾಂಗೋ ತೊಗೊಂಡಿದ್ದೀನಿ, ಸಕ್ರಕುಟ್ಟಿ ಅಂತ. ಇಲ್ಲಿ ದಾಸವಾಳ ಒಂದು ತೊಗೊಂಡಿದ್ದೀನಿ. ಓಕೆ. ಇದು ಗೋಸ್ಬೆರಿ ಒಂದು ತೊಗೊಂಡಿದ್ದೀನಿ. ವಾಟರ್ ಆ್ಯಪಲ್ಲು ಅಲ್ಲ, ಸ್ವೀಟ್ ಲೈಮು, ಗೋವಾ ಇವೆಲ್ಲ ಇದೆ. ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಇದೆಲ್ಲನೂ ಇದೆ. ಓಕೆ. ಇದೊಂದಿರಿಲ್ಲ ಸಕ್ರಕುಟ್ಟಿ, ಮಿಕ್ಕಿದೆಲ್ಲ ನನ್ನ ಹತ್ರ ಇದೆ. ಇದ್ರೇನು ಒಂದು ಪಾಟಲ್ಲಿ ಸ್ವಲ್ಪನೇ ಸಿಗುತ್ತೆ. ಈಗ ಮನೆಯಲ್ಲಿ 4 ಜನ ಇದ್ದರೆ ಇಷ್ಟಿರಲ್ಲೇ ಸಾಕಾಗಲ್ಲ. 2 ಗಿಡ ಇಟ್ಟಿದ್ರೆ 2ರಲ್ಲಿ ಬರೋದು ಸ್ವಲ್ಪ ಜಾಸ್ತಿ. ಒಂದು ಅರ್ಧ kg ಅಷ್ಟು ಬಂದ್ರೇನು ಎಲ್ಲರೂ ತಿನ್ನೋಕ್ಕಾಗುತ್ತೆ ಅಂತ ಒಂದು 2 ಗಿಡ ಇಟ್ಕೊಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೆಸೇಜ್ ಬಂತು ನನಗೆ ಮೊಬೈಲಲ್ಲಿ. ಮೋಸ್ಟ್ಲಿ ಬೆಳಿಗ್ಗೆ ನಿಮ್ಮ ಮಗ ಅನಿಸುತ್ತೆ, ನೋಡಿದೆ ನಮ್ಮ ನರ್ಸರಿನ ಕವರ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ಆಮೇಲೆ ತಿರುಗಿ ಬ್ಯಾಂಗ್ಳೂರು ನರ್ಸರಿ ದೇವನಹಳ್ಳಿ ಅಂತಿತ್ತು. ಆಮೇಲೆ ಲೊಕೇಶನ್ ಹಾಕಿದಾಗ ಅದೇ ಬಂತು, ಹೆಸರು ಬಂತು. ಇದು ನೋಡಿದ್ದೀನಲ್ಲ ಆ್ಯಕ್ಚುಲಿ ಫೋಟೋಸ್. ಮೋಸ್ಟ್ಲಿ ಅವರು ಬ್ರಾಂಚಸ್ ಇರೋದು ಅಂತ ಹೇಳಿದಾಗ ಇಲ್ಲಿ ಶಿಫ್ಟ್ ಆಗಿದೆ ಅಂತ ಹೇಳಿ. ಹೌದು, ಅಲ್ಲಿ ನಮಗೆ ಮುಂಚೆ ನಾವು ದೇವನಹಳ್ಳಿ ರೇವಾ ಕಾಲೇಜ್ ನಮ್ಮ ನರ್ಸರಿ ಇತ್ತು. ಅಲ್ಲಿ ನಾವು 12 ವರ್ಷದಿಂದ ನಾವು ಅಲ್ಲಿ ಮಾಡ್ತಾಯಿದ್ವಿ. ಇದು 13ನೇ ವರ್ಷ ನಾವು ಇಲ್ಲಿ ಬಂದುಬಿಟ್ಟಿರೋದು. ನಾವು ಸ್ವಂತ ಜಾಗ ತೊಗೊಂಡು ಇಲ್ಲಿ ಬಂದುಬಿಟ್ಟಿರೋದು. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಲ್ಲಿ ಚೇಂಜ್ ಮಾಡ್ಕೊಂಡೆಲ್ಲ ನಾವು ಇರೋದನ್ನ ನಮ್ದು 2-3 ಜಮೀನು ಇತ್ತು, ಅದೆಲ್ಲ ಮಾರಿಬಿಟ್ಟು ನಾವು ಇಲ್ಲಿ ಜಾಗ ತೊಗೊಂಡ್ವಿ. ದೇವರು ನಮ್ಗೆ ಅನುಕೂಲ ಮಾಡಿಕೊಟ್ಟ. ನಮ್ಮ ಹತ್ರ ನೀರು ಇರಲಿ ಕಡಿಮೆ ಇತ್ತು, ನೀರನ್ನೆಲ್ಲ ಜಾಸ್ತಿ ಬರ್ತಾಯಿದೆ. ಇಲ್ಲಿ ಇವಾಗ ನಮಗೆ ನೀರಿಗೂ ಅನುಕೂಲ ಆಗಿದೆ, ಪರವಾಗಿಲ್ಲ. ನಮಗೆ ಇಲ್ಲಿ ಎಲ್ಲ ಅನುಕೂಲ ಇದೆ. ಫಸ್ಟು ನಮ್ಮದು ನೀರಿಗೆ ಅನುಕೂಲ. ನೀರು ನನಗೆ 170 ಅಡಿಯಲ್ಲಿ ನೀರು ಬರ್ತಾಯಿದೆ. 1360 ಅಡಿ ನಾನು ಬೋರ್ ಇಡ್ತಿರೋದು. 170 ಅಡಿಯಲ್ಲಿ ನೀರು ಬರ್ತಾಯಿದೆ. ನೀವು ಹಾಗೆ ಕುಡಿಬೋದು, ಆ ಥರ ವೆರೈಟಿಗೆ ನೀರು ಬರ್ತಾಯಿದೆ. ಅಷ್ಟು ಕ್ವಾಲಿಟಿ ನೀರು ಬರ್ತಾಯಿದೆ. ನೀರು ಇಂಪಾರ್ಟೆಂಟ್ ನಮಗೆ. ನೀರಿಗೂ ನಮಗೆ ದೇವರು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಬೆಂಗಳೂರು ನರ್ಸರಿ ಅಂತ ನಾವು ಸುಮಾರು ಕಡೆ ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಗೂಗಲಲ್ಲಿ ಹೊಡೆದ್ರೆ ನಿಮ್ಮ ನರ್ಸರಿ ಬರ್ತಾ ಇರ್ತದೆ. ಹೌದು. ನನಗೆ ನೀವು ಹಲವಾರು ಮೇಳಗಳಲ್ಲಿ ಕಾಣಿಸ್ಕೊತಾ ಇದ್ರಿ. ಹೌದು. ನಿಮ್ಮ ಸ್ಥಳ ವಿಭಿನ್ನವಾಗಿರ್ತಾ ಇತ್ತು. ಬೇರೆಯವ್ರ ಸ್ಥಳ ಒಂಥರ ಇರ್ತದೆ, ನಿಮ್ಮದೇ ಒಂಥರ ವಿಭಿನ್ನವಾಗಿರ್ತಾ ಇತ್ತು. ಗಿಡಗಳು ನೋಡ್ತಾ ಇರೋ ತುಂಬಿ ತುಳುಕ್ತಾ ಇತ್ತು. ಬೇರೆ ಬೇರೆ ಎಷ್ಟೊಂದು ರಿಸರ್ಚ್ ಮಾಡ್ತಾ ಇರೋರು ಕೂಡ ನೀವು ಒಂಥರ ಮಾದರಿ. ನಿಮ್ಮ ನರ್ಸರಿಗೆ ಬಂದರೆ ಅವ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ಥರದ ಒಂದು ಹಣ್ಣಿನ ಜಾತಿ ಬಂದಿದೆಯಾ, ಇದನ್ನು ಯಾವ ರೀತಿ ಎಲ್ಲಿ ಸಿಗುತ್ತೆ, ಎಲ್ಲಿ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗ್ತಿತ್ತು. ನೀವು ನೋಡಿದ್ರೆ ನನಗೆ ಒಂಥರ ನೀವೊಬ್ಬರು ವಿಜ್ಞಾನಿ ಥರ ಕಾಣಿಸ್ತಾ ಇರ್ತಾರೆ ನನಗೆ. ಸರ್ ನನಗೆ ಹೇಳಿ ಸರ್, ಈಗ ಬೆಂಗಳೂರು ನರ್ಸರಿಯಲ್ಲಿ ಏನು ಸರ್ ವಿಶೇಷತೆ ಇದೆ ನಿಮ್ಮ ಹಣ್ಣಿನ ಗಿಡಗಳ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಇದು ಒಂದು ಬೆಂಗಳೂರು ನರ್ಸರಿ ಆದ ನಮ್ಮದು ಚಿಕ್ಕಚಿಮ್ಮನಹಳ್ಳಿಯಲ್ಲಿ ನಮ್ಮದು ಬ್ರ್ಯಾಂಚ್ ಇದೆ. ಇಲ್ಲೇನಂದರೆ ನಾನು ಫಸ್ಟು ಫಾರ್ಮರ್ ಆದಮೇಲೆ ನಾನು ಒಂದು 12-13 ವರ್ಷದಿಂದ ನಾನು ನರ್ಸರಿ ಮಾಡ್ತಾಯಿದ್ದೀನಿ. ಸೊ ನರ್ಸರಿಯಲ್ಲಿ ನಮಗೇನಂದರೆ ಈಗ ಜನ ಬಂದು ನನಗೇನಾದರೂ ವಿಭಿನ್ನವಾಗಿ ಮಾಡಬೇಕು ಅಂತ. ಫ್ರೂಟ್ಸಲ್ಲಿ ನನಗೇನಂದರೆ ಎಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಮಾಡಬೇಕು ಅಂತ ಇದು ಆಸೆ.
ನನಗೂ ಫಸ್ಟ್ ನನ್ನ ತೋಟದಲ್ಲಿ ನಾನು ಹಾಕಬೇಕಂತೇಳಿ ಭಾಳಷ್ಟು ಗಿಡಗಳು ಹುಡುಕ್ತಾ ಇದ್ದೆ. ಆವಾಗ ಏನಾಯ್ತು ಅಂದರೆ ನನಗೆ ವೆರೈಟಿ ಸಿಗ್ತಾ ಇರಲಿಲ್ಲ. ಈಗ ನಂದು ಶ್ರೀನಿವಾಸಪುರ ತಾಲೂಕಲ್ಲಿ ಜೋಡಿ ಲಕ್ಷ್ಮೀ ಸಾಗರ ಅಂತ ಅಲ್ಲಿ 4.5 ಎಕರೆ ಜಾಗ ಇತ್ತು. 20 ವರ್ಷ ಹಿಂದೆ ನಾನು ತೋಟ ಮಾಡಿದ್ದೀನಿ. ಆವಾಗ ನೇರಳೆ ತೋಟ 4.5 ಎಕರೆ ಮಾಡಿದ್ದೀನಿ. ನನಗೆ ಬೇರೆ ಬೇರೆ ಜಾಗದಲ್ಲಿ ಗಿಡ ತೊಗೊಂಡು ಹಾಕಿದ್ದೀನಿ. 10 ವರ್ಷದಲ್ಲಿ ಗಿಡ ಬಂದಿಲ್ಲ, ಕಾಯಿಗಳು ಬಂದಿಲ್ಲ, ನನಗೆ 10 ವರ್ಷದಲ್ಲಿ ಬಂದಿಲ್ಲ. ಸೊ ನಾನೀಗ ಆ ತೋಟ ನಾನು ಬೇರೆಯವ್ರಿಗೆ ಮಾರಿಬಿಟ್ಟೆ. ಈಗ ನಾನು ಗಿಡ ಕೊಡ್ತೀನಿ ನಿಮಗೆ, 2 ವರ್ಷದಲ್ಲಿ ಕಾಯಿ ಬರ್ತದೆ. ಇವಾಗೂ ಕಾಯಿ ಇರ್ತದೆ. ನಾನು ಎರಡು ವರ್ಷದ ನಿಮ್ಗೆ ಗಿಡ ಕೊಟ್ಟರೆ 2 ವರ್ಷದಲ್ಲಿ ನಿಮ್ಗೆ ಕಾಯಿ ಬರ್ತದೆ. 1 ವರ್ಷ ತೊಗೊಂಡ್ರೆ ನಿಮಗೆ 3 ವರ್ಷ ಒಳಗಡೆ ನಿಮಗೆ ಕಾಯಿ ತೊಗೋಬೋದು. ಈ ಥರ ಏನಾದರೂ ಜನರಿಗೆ ಒಳ್ಳೆ ಗಿಡ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆಯಿಂದ ನಾವು ಇದು ಮಾಡ್ತಾಯಿದ್ದೀವಿ. ಓಕೆ ಸರ್, ಈಗ ಮಾವಿನ ಬಗ್ಗೆ ನೀವು ಹೇಳ್ತಾ ಇರಲ್ಲ? ಹೌದು. ಇಲ್ಲ, ನಾನು ಹೇಳಿದ್ದು ನೇರಳೆ ಹಣ್ಣಿನ ಬಗ್ಗೆ. ಹೌದು. ಈಗ ನೇರಳೆ ಹಣ್ಣಲ್ಲಿ ಅದು ಎಷ್ಟು ತಿಂಗಳಿಗೊಂದ್ಸರಿ ಬರುತ್ತೆ ಅಥವಾ 1 ವರ್ಷಕ್ಕೊಂದ್ಸರಿ? ವರ್ಷಕ್ಕೆ ಒಂದೇ ಸರಿನೇ ಬರೋದು. ಇದರಲ್ಲಿ ಬಿಳಿ ನೇರಳೆ ಅಂತಿದೆ, ಅದು ನಿಮಗೆ 2 ಕ್ರಾಪ್ ಬರ್ತದೆ. ಬಿಳಿ ನೇರಳೆ ಇದು ನಮ್ಮದು ಬ್ಲ್ಯಾಕ್ ನೇರಳೆ ಇದೆಲ್ಲ, ಜಮ್ ನೇರಳೆ ಅಂತ ಹೇಳ್ತೀವಿ. ಇದು ನಮಗೆ ಬಂದು ವರ್ಷಕ್ಕೆ ಒಂದೇ ಸಾರಿ ಬರೋದು. ಇದು ನೇರಳೆಯಲ್ಲಿ ಎಷ್ಟು ಥರ ಜಾತಿ ಇದೆ? ನೇರಳೆಯಲ್ಲಿ ಇವಾಗ ನಮ್ಮ ಹತ್ರ 4 ವೆರೈಟಿ ಇದೆ. BN ನೇರಳೆ ಅಂತ ಹೇಳ್ಬಿಟ್ಟು, BN ನೇರಳೆ ನಮ್ಮ ಸ್ವಂತ ಪ್ರಾಡಕ್ಟ್. ಅದು ನಮ್ಮದು ಮದರ್ ಪ್ಲಾಂಟ್ ಅಲ್ಲಿದೆ, ಅದರದ್ದು ನಾವು ನೋಡಿಬಿಟ್ಟು ಹುಡುಕಿ ಮಾಡ್ತಾಯಿದ್ದೀವಿ. ಇನ್ನೊಂದು ಬಾಹುಡಲಿ ಅಂತಿದೆ, ಥೈಲ್ಯಾಂಡ್ ವೆರೈಟಿ ಇದೆ, ಬಿಳಿ ನೇರಳೆ ಇದೆ. 4 ವೆರೈಟಿ ನಮ್ಮ ಹತ್ರ ಅದರಲ್ಲಿದೆ ನೇರಳೆ ಹಣ್ಣಲ್ಲಿ. ನಿಮ್ಮಲ್ಲಿ ಮದರ್ ಪ್ಲಾಂಟ್ಸ್ ಇದೆಯಾ? ಮದರ್ ಪ್ಲಾಂಟ್ಸು ಇದೆ, ಹಾಕಿದ್ದೀವಿ. ಈಗ ನೋಡಿ ಇದೇ ಜಾಗದಲ್ಲಿ ನಾವು ಒಂದು 2 ವರ್ಷ ಮುಂಚೆ ನಾವು ಜಾಗ ತೊಗೊಂಡಿದ್ದೀವಿ. ಇಲ್ಲಿ ನಾನು ಫಸ್ಟು ಮದರ್ ಪ್ಲಾಂಟ್ಸ್ ಹಾಕಿಬಿಟ್ಟಿದ್ದೀನಿ. ಆಮೇಲೆ ನಾನು ಇಲ್ಲಿಗೆ ಬಂದು ನಾನು ಇವಾಗ ಶಿಫ್ಟ್ ಆಗಿರೋದು 2.5 ತಿಂಗಳಿಂದ ಶಿಫ್ಟ್ ಆಗ್ತಾಯಿದ್ದೆ. ಒಂದು 8 ದಿವಸ ಮುಂಚೆ ನಾನು ಇಲ್ಲಿಗೆ ಕಂಪ್ಲೀಟ್ ಶಿಫ್ಟ್ ಆಗಿದ್ದೀನಿ. ಈಗ ಓಕೆ, ಈಗ ಎಲ್ಲ ಥರದ್ದು ಹಣ್ಣಿದೆ, ಹಣ್ಣುಗಳಿದೆ. ನಿಮಗೆ ಹಣ್ಣುಗಳು ನಾನು ಹೋಗ್ತಾ ಲಾಸ್ಟಿಗೆ ನಿಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ಹಣ್ಣುಗಳು ತಿನ್ನಿಸ್ತೀನಿ ನಿಮಗೆ. ಈವನ್ ನಮ್ಮ ಹತ್ರ ಆಪಲ್ಲು ಬಂದಿದೆ, ಆಪಲ್ಲು ತಿನ್ನಿಸ್ತೀನಿ. ಮಾವಿನ ಬಗ್ಗೆ ಬಂದಾಗ ಮಾವಿನಲ್ಲಿ ಎಷ್ಟು ಥರ ಹಣ್ಣುಗಳಿದ್ದಾವೆ, ಎಷ್ಟು ಥರ ಜಾತಿ ಇದ್ದಾವೆ? ಇಲ್ಲ, ಮಾವಿನ ಹಣ್ಣಲ್ಲಿ ನಮ್ಮ ಹತ್ರ ನೋಡಿ ಎಲ್ಲ ವೆರೈಟಿ ನಮ್ಮ ಹತ್ರ ಮಾವಿನಕಾಯಿ ಇದೆ. ನಮ್ಮದು ಇಲ್ಲಿ ಯಾವುದೋ ಸಿಗುತ್ತೆ ಈ ಥರ ವೆರೈಟಿ ಅಂತ ಎಲ್ಲ ಇದೆ. ಇದರಲ್ಲಿ ರೇರ್ ಬೇಸಿಸ್ ನಮ್ಮ ಹತ್ರ ನೋಡಿ ಆಪಲ್ ಮ್ಯಾಂಗೋ ಅಂತ ಹೇಳ್ತೀವಿ, ರೂಮಾನಿ ಅಂತ ಹೇಳ್ತೀವಿ, ಕಾಲಾಪಾಡಿ ಇದೆ, ಸಕ್ಕರೆಗುತ್ತಿ ಇದೆ, ಮತ್ತು ರಸ್ಪೂರಿ ಇದೆ. ಇದೆಲ್ಲ ನಿಮಗೆ ಮಲ್ಗೋಬಾ ಇದೆ, ಇದೆಲ್ಲ ಬೇರೆ ಜಾಗದಲ್ಲಿ ಸಿಗೋದಿಲ್ಲ. ಸಕ್ಕರೆಗುತ್ತಿ ಇದೆ, ಇದೆಲ್ಲ ಸಿಗೋದು. ಇದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದರದ್ದು ಮದರ್ ಪ್ಲಾಂಟ್ಸು ಇದೆ ನಮ್ಮ ಹತ್ರ. ಇದು ಬಂದು ನೋಡ್ಬೋದು, ಗಿಡಗಳು ಕೊಡ್ತೀವಿ ನಾವು. ఇప్పుడు ಆಮ್ಲೆಟ್ ಅಂಥೇಳಿ ಕಾಯಿ ನಾವು ಉಪ್ಪಿನಕಾಯಿ ಹಾಕೋಕ್ಕೆ ಆಮ್ಲೆಟ್ ಅಂಥೇಳಿ ಬಹಳ ಕಡಿಮೆ ಜನ, ಈ ನ್ಯೂ ಜನ್ರೇಷನ್ಗಂತೂ ಗೊತ್ತೇ ಇಲ್ಲ ಆಮ್ಲೆಟ್ ಹಣ್ಣು, ಮಾವಿನ ಹಣ್ಣು ಅಂತ ಹೇಳಿದ್ರೆ. ಅದು ಕೂಡ ನಮ್ಮ ಹತ್ರ ಸಿಗುತ್ತೆ, ಆಮ್ಲೆಟ್ ಮಾವಿನ ಹಣ್ಣು ಗಿಡ. ಹಣ್ಣುಗಳಲ್ಲಿ ಮೊದಲನೇ ಸ್ಥಾನ ಯಾವ ಹಣ್ಣು ಕೊಡ್ತೀರಿ ನೀವು? ನೋಡಿ, ಮೊದಲನೇ ಸ್ಥಾನ ಅಂತ ಹೇಳಿದ್ರೆ ಈಗ ನಾವು ಎಕ್ಸಾಟಿಕ್ ಫ್ರೂಟ್ಸಲ್ಲಿ ಹೋದರೆ ಮ್ಯಾಂಗೋಸ್ಟಿನ್ ನಾವು ಇಲ್ಲಿ ಸ್ವಲ್ಪ ಬೆಳೆಯೋದು ಕಷ್ಟ ಇದೆ. ಅದಕ್ಕೆ ಅಂದರೆ ಹ್ಯೂಮಿಡಿಟಿ ಬೇಕು, ಸ್ವಲ್ಪ ಬಹಳಷ್ಟು ನೆರಳು ಬೇಕು. ನೆರಳಿದ್ರೆ ನಾವು ಬೆಳಿಬೋದು. ಇಲ್ಲ ಮಾವಿನ ತೋಟ, ಇಲ್ಲ ಅಂದರೆ ಅಡಿಕೆ ತೋಟ. ಈ ಅಡಿಕೆ ತೋಟದಲ್ಲಿ ಹೇಳಿ ಕೊಟ್ಟಂಗೆ ಅದಕ್ಕೆ ಮ್ಯಾಂಗೋಸ್ಟಿನ್ಗೆ ಇದು ನಿಮಗೆ ರಸಗೋಲಾಗಿಂತ ಬೇಗ ಕರಗ್ತದೆ ಬಾಯಲ್ಲಿ. ಅಷ್ಟು ಸ್ವೀಟ್ ಯಾವುದೂ ಇಲ್ಲ. ಈ ಸರಿ ಒಂದು 2 ವರ್ಷದಿಂದ ಮಾರ್ಕೆಟಲ್ಲಿ ಬರ್ತಾಯಿದೆ. ಅದು ಕೇರಳದಲ್ಲಿ ಜಾಸ್ತಿ ಬರ್ತಾಯಿತ್ತು. ಅದು ಅವರು ಅಲ್ಲೇ ಪ್ರೊಡಕ್ಷನ್, ಅದು ಅಲ್ಲಿಗೆ ಅವ್ರು ಸೊರಗ್ತಾಯಿತ್ತು ಕಾಯಿಗಳು. ಇವಾಗೂ ಇಲ್ಲಿ ಬರ್ತಾರೆ ನಿಮ್ಮ ಮಾರ್ಕೆಟಲ್ಲಿ. ಇವಾಗ ನಿಮಗೆ 500 kg ಕಾಯಿ ಅಂದರೆ ನಿಮ್ಗೆ ಸಿಗೋದಿಲ್ಲ. 500 kg ಬರೇ ನಿಮಗೆ ಸಿಗೋದಿಲ್ಲ. ಬೆಳಗ್ಗೆ ಹೊತ್ತು ನೀವು 5-6 ಗಂಟೆಗೆ ಹೋದರೆ ನಿಮಗೆ ಯಾರ ಹತ್ರ 100 kg ಸಿಗ್ಬೋದು, 200 kg ಸಿಗ್ಬೋದು, 300 kg ಸಿಗ್ಬೋದು, ಅಷ್ಟೇ. ಈ ಥರ ನಿಮಗೆ ಅದು ಇದೆ. ಅದು ನಿಮಗೆ ಎಲ್ಲದಕ್ಕಿಂತ ಟಾಪ್ ವೆರೈಟಿ, ಕ್ವೀನ್ ಆಫ್ ದ ಫ್ರೂಟ್ ಅಂತೇಳಿ ಹೇಳ್ಬೋದು. ಹಲ್ಲಿಲ್ಲ ಅಂದರೆ ಬರೀ ತುಟಿಯಿಂದ ತಿನ್ಬೋದು. ಅದು ಅಷ್ಟು ಮೆತ್ತವಾಗಿರ್ತದೆ, ಅಷ್ಟು ಸ್ವೀಟ್ ಇರ್ತದೆ. ಆ ಥರ ಇದೆ ಸರ್. ಓಕೆ, 2ನೇ ಸ್ಥಾನ ಯಾವ್ದು ಕೊಡ್ತೀರಾ ನೀವು? 2ನೇ ಸ್ಥಾನ ಅಂತ ಹೇಳಿದರೆ ಈಗ ನಾವು ಬಹಳಷ್ಟಿದೆ ನನ್ನ ಹತ್ರ. ಈಗ ರಾಂಬುಟಾನ್ ಇದೆ, ಅಬ್ಯೂ ಅಂತಿದೆ, ಅಬ್ಯೂ ಅಂತ. ಇದು ಅಬ್ಯೂ ಬಂದು ಈಗ ಬರ್ತಾ ಇದೆ, ಈ ವರ್ಷ ಬಂದಿದೆ ಮಾರ್ಕೆಟ್ಗೆ. ಇವಾಗೂ ಹೋಲ್ಸೇಲಲ್ಲಿ 150 ರೂಪಾಯಿ ಅರ್ಧ kg ಬ್ಯಾಗ್ ಹೋಗಿದೆ. ನಿಮಗೆ ಹೆಂಗಿರ್ತದೆ ಅಂದರೆ ಕಲ್ಸಕ್ಕರೆ ಹಾಕಿ ತಿನ್ನಂಗೆ ಇರ್ತದೆ. ಕಲ್ಸಕ್ಕರೆನ ಪುಡಿ ಮಾಡಿಕೊಂಡು ಎತ್ಕೊಂಡು ತಿನ್ನಂಗೆ ಇರ್ತದೆ ಅಬ್ಯೂ ಅಂತ. ಇದು ಫ್ರೂಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲ ಜಾಗದಲ್ಲಿ ಬರ್ತದೆ. ರಾಂಬುಟಾನು ನಿಮಗೆ ಇಲ್ಲೆಲ್ಲ ಬರ್ತದೆ. ನನ್ನ ಹತ್ರನೂ ಮದರ್ ಪ್ಲಾಂಟ್ ಇದೆ ದೇವನಹಳ್ಳಿಯಲ್ಲಿ. ನಮ್ಮ ಇವಾಗ 36 to 38 ತನಕನೂ ಇಲ್ಲಿ ಟೆಂಪ್ರೇಚರ್ ಹೋಗಿದೆ. ಆದರೂ ಮದರ್ ಪ್ಲಾಂಟ್ ಇದೆ, ತೋರಿಸ್ತೀನಿ. ಏನೂ ಆಗಿಲ್ಲ, ಗಿಡ ಚೆನ್ನಾಗಿದೆ. ಓಕೆ, ಹಾಗೆ ಹೇಳ್ತಾ ಹೋಗಿ ಸರ್. ಬೇರೆ ಫ್ರೂಟ್ಸ್ ಯಾವುದಿದೆ? ಇಲ್ಲ, ಫ್ರೂಟ್ಸಲ್ಲಿ ನನ್ನ ಹತ್ರ ಬಹಳಷ್ಟು ಫ್ರೂಟ್ ಇದೆ. 187 ವೆರೈಟಿ ನಮ್ಮ ಹತ್ರ ಈಗ ಚಾಟೆ ಇದೆ ನಮ್ಮ ಹತ್ರ ಇಲ್ಲಿ. ಅದಕ್ಕಿಂತ ಜಾಸ್ತಿನೂ ನಮ್ಮ ಹತ್ರ ಹೊಸದು ಬರ್ತಾ ನಾವು ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಆ ಥರದ್ದು ಇನ್ನೂ ಬಹಳಷ್ಟಿದೆ. ಈಗ ನಮಗೆ ಹೊಸದು ಯಾವುದಂದ್ರೆ ರೆಡ್ ಡೈಮಂಡ್ ಗೋವಾ ಅಂಥೇಳಿ ಬಂದಿದೆ. ಇದು ನಮ್ಮ ಹತ್ರ ಬಹಳಷ್ಟು ಕೊಡ್ತಾಯಿದ್ದೀವಿ ರೈತರಿಗೆ. ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಅಂದರೆ ನೀವು ತೋಟ ಮಾಡಬೇಕಂದ್ರೆ ಖುದ್ದಾಗಿ ನೀವು ಇಳಿದು ಮಾಡಬೇಕು. ನೋಡಿ, ಯಾರಿಗೂ ಇಟ್ಕೊಂಡು ನಾವು ಮಾಡ್ತೀವಿ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಸಕ್ಸಸ್ ನಿಮಗೆ ರೇಟ್ ಕಡಿಮೆ ಇರ್ತದೆ. ನೀವು ಖುದ್ದಾಗಿ ಮಾಡ್ತೀವಿ ಅಂದರೆ ರೆಡ್ ಡೈಮಂಡ್ ಗೋವಾ. ಇಲ್ಲ, ನಾವು ಖುದ್ದಾಗಿರೋದಿಲ್ಲ, ನಾವು ವರ್ಷಕ್ಕೊಂದು ಸರಿ ನಮ್ಮ ಬೆಳೆ ಬರಬೇಕು, ನಮಗೆ ಕಷ್ಟ ಇರಬಾರ್ದು, ಆರಾಮಾಗಿ ದುಡ್ಡು ಬರಬೇಕು, ಮೇಂಟೆನೆನ್ಸ್ ಕಡಿಮೆ ಇರಬೇಕು, ದುಡ್ಡು ಜಾಸ್ತಿ ಬರಬೇಕಂತಂದರೆ ಬಟರ್ ಫುಡ್ ಹಾಕ್ಕೊಳ್ಳಿ, ಲಕ್ಷ್ಮಣ್ ಫಲ ಹಾಕ್ಕೊಳ್ಳಿ. ಹಲಸಿನ ಹಣ್ಣಲ್ಲಿ ವೆರೈಟೀಸ್ ಇದೆ. ಈ ವೆರೈಟೀಸ್ ಹೋಗಿ ವಿಯೆಟ್ನಾಮಲ್ಲಿ ಸೂಪರ್ ಅಂತಿದೆ, ನಿಮಗೆ ವರ್ಷ ಪೂರ್ತಿ ಬರ್ತದೆ. ಇದಿದೆ, ನಾನ್ಗಡಕ್ಕಿದೆ,
ಇದೆ. ಇದೆಲ್ಲ ನಮ್ಮ ಹತ್ರ ಹೋಮ್ ಗ್ರೋನ್ ಅವ್ರದ್ದು ನರ್ಸರಿ ಇದೆ. ಹೋಮ್ ಗ್ರೋನ್ ಅವರೇ ಕಾಂಜೇರಿಪಳ್ಳಿ ಕೋಟೆಮಲ್ಲಿದೆ. ಅವ್ರದ್ದು ಪ್ರಾಡಕ್ಟ್ ಅವ್ರದ್ದು ಪ್ಲಾಂಟ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಅವ್ರು ಏನು ರೇಟ್ ಮಾಡ್ತಾರೆ ನಾವು ಇಲ್ಲಿನೂ ಇದೇ ರೇಟ್ಗೆ ನಾವು ಇಲ್ಲಿ ಕೊಡ್ತೀವಿ. ಜಾಸ್ತಿ ಪ್ಲಾಂಟ್ ತೊಗೋವಾಗ ನಾವು 10% ಡಿಸ್ಕೌಂಟು ಕೊಡ್ತೀವಿ. ನಮ್ದು ಏನು MRP ಇರುತ್ತೆ ಅದರಿಂದ ನಮಗೆ 10% ಕಡಿಮೆಯಲ್ಲಿ ಕೊಡ್ತೀವಿ. ಇದೆಲ್ಲ ವೆರೈಟೀಸ್ ಇದೆಯಲ್ಲ, ರಾ ಕಾಯಿ ನಿಮಗೆ ನೀವು ಕೇರಳಾಗೆ ಹೊಟ್ಟೋಗ್ಬಿಡಿ, ಎಲ್ಲಾದರೂ ನೀವು ಹೋಗಿ ನೀವು ನೋಡಿ, ಆ ರಾ ಕಾಯಿ ನಿಮ್ಗೆ 70 ರೂಪಾಯಿ ಮಾರ್ತಾಯಿದ್ದಾರೆ ರೀಟೇಲಲ್ಲಿ. ಹೋಲ್ಸೇಲ್ ನಾನು ಹೇಳ್ತಾರೆ ರೀಟೇಲಲ್ಲಿ. ಹೋಲ್ಸೇಲಲ್ಲಿ 30-35 ರೂಪಾಯಿಗೆ ನಿಮಗೆ ಕಾಯಿ ಸೆಲ್ ಮಾಡ್ಕೋಬೋದು. ಈ ಥರ ಅದು ಒಂದು ಸರಿ ನೀವು ಇದು ವೆರೈಟೀಸ್ ವಿಯೆಟ್ನಾಮ್ದು ಆಚೆ ಕಡೆ ವೆರೈಟೀಸ್ ನೀವು ಒಂದು ಸರಿ ತಿಂದರೆ ನಿಮಗೆ ಮತ್ತೆ ತಿನ್ನಬೇಕು ಅನಿಸ್ತದೆ. ನೋಡಿ ಥೈಗೋವಾ ಅಂತ ಹೇಳಿ ನಮ್ಮ ಹತ್ರ ಸೀಬೆಹಣ್ಣಲ್ಲಿ ನಾವು ಇದ್ದದ್ದು ಬರೀ ನಮಗೆ ಅಲಹಾಬಾದ್ ಸಫೇದ, ಲಲಿತ್ ರೇಟ್ ಇಷ್ಟೇ ಇದ್ವಿ. ಥೈಗೋವಾ ಬಂದಾಗ ನನ್ನ ನರ್ಸರಿ ನಾನು ಸ್ಟಾರ್ಟ್ ಮಾಡಿದ್ದು ಥೈಗೋವಾಯಿಂದ. ಕರ್ನಾಟಕದಲ್ಲಿ ಫಸ್ಟು ಬೆಳೆದಿದ್ದವನು ಥೈಗೋವಾ ನಾನೇನೆ, VNR ಥೈಗೋವಾ. ಇದಕ್ಕೆ ತೈವಾನ್ ಪಿಂಕ್ ಅಂಥೇಳಿ ಬಂತು. ಇದು ಬಂದು ಅದರದ್ದು ಡೂಪ್ಲಿಕೇಟ್ ವೆರೈಟಿನ ಅಂತ ನಾನು ಹೇಳೋದು. ಯಾಕೆ ಅಂತಂದರೆ ಬೀಜ ಗಟ್ಟಿ, ತಿನ್ನೋಕ್ಕಾಗೋದಿಲ್ಲ, ದುಡ್ಡು ಮಾತ್ರ ರೈತರಿಗೂ ದುಡ್ಡು ಕಡಿಮೆ ಇದೆ. ಬಟ್ ವ್ಯಾಪಾರಸ್ಥರಿಗೆಲ್ಲ ದುಡ್ಡು ಜಾಸ್ತಿಗೆ ಮಾರಿ ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಿಮಗೆ ಅನಿಸೋದಿಲ್ಲ. ಥೈಗೋವಾ VNR ಬಿಹಿ ಇದು ನೀವು ತಿಂದರೆ KG ಗೋವಾ ಅಂತ ಹೇಳ್ತೀವಿ. ಇದು ತಿಂದರೆ ನಿಮಗೆ ಇನ್ನೊಂದು 1 kg ಹಣ್ಣು ನೀವು ತಿಂದುಬಿಡ್ತೀರ. ತೈವಾನ್ ಪಿಂಕು ಅರ್ಧ ಹಣ್ಣು ನೀವು ತಿನ್ನೋದಿಲ್ಲ. ಬೀಜ ಗಟ್ಟಿ, ತಿನ್ನೋಕ್ಕಾಗೋದಿಲ್ಲ, ಶೇಪು ಅನ್ಶೇಪ್ ಇರ್ತದೆ, ನೋಡೋಕ್ಕೆ ಲುಕ್ ಇರೋದಿಲ್ಲ. ಈ ಥರ ಇದು ನಾನು ಬೆಳೆದಿದ್ದೆ ಥೈಗೋವಾಯಿಂದಾನೆ. ಥೈಗೋವಾ ನಾನು ಫಸ್ಟು ನರ್ಸರಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತು ಥೈಲ್ಯಾಂಡ್ ಪಿಂಕ್ ಗೋವಾ, ಇವಾಗೂ ನನ್ನ ಹತ್ರ ತೈವಾನ್ ಪಿಂಕ್ ಇಲ್ಲ, ಥೈಲ್ಯಾಂಡ್ ಪಿಂಕ್ ಇದೆ ನನ್ನ ಹತ್ರ. ಇವಾಗೂ ಆ ಹಣ್ಣು ನೀವು ತಿಂದುಬಿಟ್ರೆ ನೀವು ಇನ್ನೂ ಕೊಡಿ ಅಂತೇಳಿ ಹೇಳ್ತೀರ. ಈ ಕಾಯಿ ಎಕ್ಸ್ಪೋರ್ಟು ಆಗ್ತಾಯಿದೆ. ತೈವಾನ್ ಪಿಂಕ್ ಎಕ್ಸ್ಪೋರ್ಟ್ ಆಗೋದಿಲ್ಲ. ಇವಾಗ ತೋಟಗಳು ಕಡಿತಾ ಇದ್ದಾರೆ ತೈವಾನ್ ಪಿಂಕು. ಯಾರಿಗೂ ನಾನು ಮಾರಿಲ್ಲ. ಜಾಸ್ತಿ ಬೇಕು ನಾನು ಇರೋ ವಿಷಯ ನಾನು ಹೇಳ್ತಾ ಇದ್ದೆ ರೈತರಿಗೆ, ನೋಡಿ ಇದು ಹಾಕ್ಬೇಡ್ರಿ, ಹಿಂಗಾಗುತ್ತೆ ರೀ. ಗಿಡ ಚೆನ್ನಾಗಿ ಕಾಯಿ ಇದ್ದಾಗೂ ಸತ್ತೋಗುತ್ತೆ, ಗಿಡ ಡೈಬ್ಯಾಕ್ ಆಗುತ್ತೆ. ಇದೇನಂದರೆ ಕ್ಲೋನಿಂಗ್ ಮಾಡಿರೋದು. ಕ್ಲೋನಿಂಗ್ ಅಂದರೆ ಏನಾದರೆ ನೋಡಿ, ಇದು ಗಿಡ ಇದೆ, ಇದನ್ನು ನಾಟಿ ಗಿಡಕ್ಕೆ ಅಂಟುಕಟ್ಟಿ ಏನೂ ಮಾಡೋದಿಲ್ಲ. ಈ ಗಿಡದ್ದು ಬರೀ ಇದು ಚಿಗುರು ತೊಗೊಳ್ತಾರೆ, ಹಾರ್ಮೋನ್ ಹಾಕ್ತಾರೆ, ಇದನ್ನು ಎತ್ಕೊಂಡೋಗಿ ಹೀಟ್ ರೂಮಲ್ಲಿ ಇಕ್ತಾರೆ, ತೊಗೊಂಡು ಬಂದು ಗಿಡ ಆಯ್ತು ರೀ ಅಂತೇಳಿ ಕೊಟ್ಬಿಡ್ತಾರೆ. ಇದು ನಿಮ್ಗೆ ಎಷ್ಟು ಮಾತ್ರ ಲೈಫ್ ಇರ್ಬೋದು ನೀವು ಇದನ್ನು ಗೆಸ್ ಮಾಡ್ಬೇಕು. ನೀವು ನಮ್ಮ ಗಿಡ ಕೊಡ್ತಾ ಇದ್ರಲ್ಲ, ಈ ಗಿಡ ನೀವು ಹೆಂಗಿರಿ ಗ್ರಾಫ್ಟಿಂಗ್ ಮಾಡಿದ್ದೀರಾ, ಯಾವ ಥರ ಇದೆ, ಇದನ್ನು ನಾಟಿ ಹಂಗೆ ಗ್ರಾಫ್ಟಿಂಗ್ ಮಾಡಿದ್ರೆ ಇಲ್ಲ ಅಂತ ಕೇಳಬೇಕು. ಏನೂ ಕೇಳೋದಿಲ್ಲ. ಅವ್ರು ಯಾರೋ ಮಾಡ್ತಾಯಿದ್ದಾರೆ, ನಾವು ಮಾಡಿಬಿಡ್ತೀವಿ. ಈ ಥರ ಬಹಳಷ್ಟು ಜನ ಈ ಥರ ಮಾಡಿದ್ರು. ನಾನಂತೂ ಅದನ್ನು ತೈವಾನ್ ಪಿಂಕ್ ನಾನು ಯಾರಿಗೂ ರೆಕಮೆಂಡೇ ಮಾಡಿಲ್ಲ. 1-2 ಕೇಳಿದವ್ರಿಗೆ ನಾನು ಕೊಟ್ಬಿಡ್ತೀನಿ ಅಷ್ಟೇ. ಜಾಸ್ತಿಗೆ ನಾನು ಟೋಟಾಗಿ ನಾನು ರೆಕಮೆಂಡೇ ಮಾಡಿಲ್ಲ ಇವತ್ತು ತನಕ. ಇದು ನನ್ನ ಮನಸ್ಸಲ್ಲಿ ನೋಡಿ, ನನಗೆ ಒಳ್ಳೇದು ಅನ್ಸೋದು ನಾನು ಮಾಡ್ತೀನಿ. ಯಾಕೆ ನಾನು ಫಸ್ಟು ರೈತ, ನಾನು ಎಲ್ಲ ಕಷ್ಟ ಬಿದ್ದಿದ್ದೀನಿ. ನನಗೆ ಒಳ್ಳೇದು ಅನಿಸಲ್ಲ, ನಾನು ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಹತ್ರ ನಿಮಗೆ ಟೆರಸ್ ಗಾರ್ಡನ್ಗೆ ಆಗೋ ಥರದ್ದು ಫ್ರೂಟ್ಸಲ್ಲಿ ಇದೆ. ಮತ್ತು ಭಾಳಷ್ಟು ವೆರೈಟಿ ನಿಮಗೆ ಎಲ್ಲಿ ಸಿಗೋದಿಲ್ಲ ಅಂತೇಳಿ ಹೇಳ್ತೀರಾ, ಆ ಥರ ವೆರೈಟೀಸ್ ನನ್ನ ಹತ್ರ ಇದೆ. ನಾನು ಕಲೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಹೊಸ ವೆರೈಟಿ ಅಂದರೆ ವೆರಿಗೇಟೆಡ್ ಬನಾನಾ ಅಂತ ಇದೆ. ನೀವು ಎಲ್ಲಿ ನೋಡಿರೋಕ್ಕೆ ಇಲ್ಲ. ಪ್ಲಾಂಟ್ ನನ್ನ ಒಳಗಡೆ ಇದೆ, ತೋರಿಸ್ತೀನಿ. ವೆರಿಗೇಟೆಡ್ ಬನಾನಾ ಅಂತ. ಅದರಲ್ಲಿ ನಿಮಗೆ ಶೇಪ್ ವೈಟ್ ಆ್ಯಂಡ್ ಗ್ರೀನ್ ಲೀವ್ಸ್ ಇರ್ತದೆ. ಅದರಲ್ಲಿ ಕಾಯಿ ಬಂದ್ರೂ ಅದೇ ರೀತಿ ವೈಟ್ ಆ್ಯಂಡ್ ಗ್ರೀನ್ ಕಾಯಿಗಳಿರ್ತದೆ. ಆ ಥರದ್ದು ವೆರೈಟೀಸ್ ಇದೆ. ಮತ್ತು ಜಬುಟಿಕಾಬಾ ಅಂತ ರೆಡ್ ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತ ಇದು ಇದೆಯಲ್ಲ, ನಿಮಗೆ ಮಾರ್ಕೆಟಲ್ಲಿ ಇನ್ನೂ ನೀವು ವೆಯ್ಟ್ ಮಾಡಿ ನೋಡಿ, ಇನ್ನೂ 10 ವರ್ಷ ಬರೋದಿಲ್ಲ ಕಾಯಿಗಳು. ಯಾಕೆಂದರೆ ರೈತರು ಇದ್ರ ಬಗ್ಗೆ ಹೋಗೋದಿಲ್ಲ. ಇದರಲ್ಲಿ ಕಾಯಿಲು ಕಡಿಮೆ ಬರ್ತದೆ. ಓನಾಗಿ ನಾವು ಬೆಳೆಸ್ಕೊಂಡು ನಾವು ತಿನ್ನೋರಿಗೆ ಬಹಳನೇ ಒಳ್ಳೆಯದು. ನಾನೇ ಒಬ್ಬ ರೈತರಿಗೆ ಶಿವಮೊಗ್ಗದಲ್ಲೇ ನಾನು ಕೃಷಿ ಮೇಳ ಹಾಕಿದ್ದೆ. ಅಲ್ಲಿ ಒಬ್ಬರು ಬಂದಿದ್ದರು, ನನ್ನ ಹತ್ರ ಬರ್ತಾಯಿದೆ ಅಂತ ಹೇಳಿದ್ರು. ನಾನು 2,000 ರೂಪಾಯಿಗೆ ನಾನೇ ಕೇಳಿದ್ದೀನಿ. ಯಾರಿಗಾನ ಬೇಕಾ ಅವ್ರದ್ದು ನಂಬರ್ ನಾನು ಕೇಳಿದ್ರೆ ನಾನು ನಿಮ್ಮ ನಂಬರ್ ಕೊಡ್ತೀನಿ, ಅವ್ರು ಮಾತಾಡ್ತೀನಿ. ಅವ್ರಿಗೆ ನಾನು 2,000 KGಗೆ ಕೇಳಿದ್ದೀನಿ. ಬ್ರೆಜಿಲಿಯನ್ ಟ್ರೀ ಗ್ರೇಪ್ ನೀವು ಆ 2,000 ಕೊಟ್ಟರೆ ನಿಮ್ಗೆ ಅವ್ರು ಕೊಡೋದಿಲ್ಲ. ಎಲ್ಲ ಇರೋದು ಅವ್ರ ಮನೆಗೆ ಆಗೋಗ್ಬಿಡ್ತಾರೆ ಕಾಯಿ. ಅಷ್ಟು ಟೇಸ್ಟ್ ಇರ್ತದೆ. ನನ್ನ ಹತ್ರ ಗಿಡ ಇದೆ, ಕಾಯಿನೂ ಇದೆ. ನಿಮ್ಗೆ ನಾನು ಟೆಸ್ಟ್ ಮಾಡಿಸ್ತೀನಿ, ನೋಡ್ಬೋದು. ಈ ಥರ ಗಿಡಗಳೆಲ್ಲ ಒಂದೊಂದು ನೀವು ತೊಗೊಂಡು ಹೋಗಿ. ಚಿಕ್ಕ ಗಿಡ ನಿಮಗೆ ಕಡಿಮೆ ರೇಟಿಗೆ ಬರ್ತದೆ. ದೊಡ್ಡ ಫ್ರೂಟ್ ಬರ್ತಾ ಇರೋ ಗಿಡನೂ ನನ್ನ ಹತ್ರ ಇದೆ, ಬೇಕಾದಷ್ಟು ಗಿಡ ಇದೆ. ಬಟ್ ರೇಟ್ ಜಾಸ್ತಿ ಆಗುತ್ತೆ. ಈ ಚಿಕ್ಕ ಗಿಡ ತೊಗೊಂಡು ಹಾಕ್ಕೊಂಡ್ರೂ 2-3 ವರ್ಷದಲ್ಲಿ ನಿಮಗೆ ಫಲ ಬರ್ತದೆ. ಈ ಥರ ಅದು ಬೇರೆ ವೆರೈಟೀಸ್ ನಂತರ ತುಂಬ ವೆರೈಟೀಸ್ ಇದೆ. ಹೋಗ್ತಾ ನಿಮಗೆಲ್ಲ ತೋರಿಸ್ತೀನಿ. ಇದರಲ್ಲಿ ಕಾಶ್ಮೀರದ್ದು ಎಲ್ಲ ಐಟಮ್ಸ್ ಇದೆ ನಮ್ಮ ಹತ್ರ. ಪಿಯರ್ ಇದೆ, ವಾಲ್ನಟ್ ಇದೆ, ಪೀಚ್ ಇದೆ, ಪ್ಲಮ್ ಇದೆ, ಆಲ್ಮಂಡ್ ಇದೆ, ಆಪಲ್ ಇದೆ. ಆಪಲಲ್ಲಿ 3 ವೆರೈಟಿ ಇದೆ. ನಿಮಗೆ ಗೋಲ್ಡನ್ ಆಪಲ್ ಇದೆ, ಮತ್ತು ಆನಾ ಇದೆ, HRMN ಇದೆ. ನಾನು ಕಾಶ್ಮೀರದಿಂದನೇ ತರಿಸಿ ಅಲ್ಲಿಂದ ತರಿಸಿ ಇಲ್ಲಿ ನಾವು ನಮ್ಮ ಮಣ್ಣಲ್ಲಿ ಹಾಕಿ ಬೆಳೆಸಿ ನಾವು ಗಿಡ ಕೊಡ್ತಾಯಿದ್ದೀವಿ. ನೀವು ಸರ್ಚ್ ಮಾಡಿ ನೋಡ್ಬೋದು. ಅಲ್ಲಿಂದನೇ ಪ್ಯಾಕೆಟ್ ಅಲ್ಲಿಂದ ತರಿಸ್ಬಿಟ್ಟು ಮಾಡೋದಲ್ಲ, ಅಲ್ಲಿಂದ ತರಿಸಿ ಇಲ್ಲಿ ಮಾಡಿ ನಾವು ಇಲ್ಲಿಂದ ಕೊಡ್ತಾಯಿದ್ದೀವಿ. ನಮ್ಮ ಮಣ್ಣಲ್ಲಿ ಎಲ್ಲ ಇರ್ತದೆ. ಎಲ್ಲ ನೀವು ಬಂದು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲೇನು ಬೆಳೀತಾ ಇದ್ದೀರಾ ಅಂದರೆ ಏನು ಕೊಡ್ತಾರೆ ಗಿಡಗಳು? ಹೌದು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಬೆಳಿಬೋದಲ್ಲ ಸರ್? ನಾವು ಎಲ್ಲ ಕಡೆಯೂ ಬೆಳಿಬೋದು, ಎಲ್ಲ ಕಡೆಯೂ ಬೆಳಿಬೋದು. ಬಟ್ ಏನಂದರೆ ನಿಮಗೆ ನೋಡಿರಿ, ಅಲ್ಲಿ ಮಾರ್ಚಲ್ಲಿ ಬರ್ತಾಯಿದ್ರೆ ಕಾಯಿ ಅಂದರೆ ಇಲ್ಲಿ ಮಾರ್ಚಲ್ಲಿ ಬರೋದಿಲ್ಲ. ನಿಮಗೆ ಏಪ್ರಿಲ್ ಆಗ್ಬೋದು, ಮೇ ಆಗ್ಬೋದು. ನಿಮಗೆ ಸೇಮ್ ಟೈಮ್ ಬರೋದಿಲ್ಲ. ನೋಡಿ, ಒಂದು ಚನ್ನಪಟ್ಟಣದಲ್ಲಿ ಮಾವಿನಕಾಯಿ ನಿಮಗೆ ಚನ್ನಪಟ್ಟಣದಲ್ಲಿ ಫಸ್ಟು ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗೆಲ್ಲ ಚನ್ನಪಟ್ಟಣದಲ್ಲಿ ಕಾಯಿ ಬರ್ತಾಯಿದೆ. ಶ್ರೀನಿವಾಸಪುರ ವರ್ಲ್ಡ್ ಫೇಮಸ್ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರಕ್ಕೆ ಹೇಳ್ತಾರೆ. ಬಟ್ ಅಲ್ಲಿ ಕಾಯಿ
ಕಾಯಿ ಇನ್ನೂ ಸ್ಟಾರ್ಟ್ ಆಗೋದಿಲ್ಲ. ಇನ್ನು 1.5 ತಿಂಗಳಾದಮೇಲೆ ನಿಮಗೆ ಇನ್ನೂ 1 ತಿಂಗಳಾದಮೇಲೆ ಕೃಷ್ಣಗಿರಿದು ಸ್ಟಾರ್ಟ್ ಆಗುತ್ತೆ. ಕೃಷ್ಣಗಿರಿದು 1.5 ತಿಂಗಳು ಎಂಡ್ ಆದಮೇಲೆ ನಮಗೆ ಶ್ರೀನಿವಾಸಪುರದು ಸ್ಟಾರ್ಟ್ ಆಗುತ್ತೆ. ಬಟ್ ಮಾವಿನಕಾಯಿನೇ ಒಂದೇ ಟೈಮ್ ಎಲ್ಲ ಬರೋದಿಲ್ಲ. ಇದು ಎಂಡ್ ಆಗಿದ್ದ ನಿಮ್ಗೆ ಚಿತ್ತೂರು ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಮಗೆ ಇಲ್ಲಿ ಕ್ಲೈಮೇಟ್ ಯಾವ ಥರ ಗಿಡಕ್ಕೆ ಹೊಂದ್ಕೊಳ್ತಾ ಆಮೇಲೆ ಫ್ರೂಟ್ಸ್ ಬರೋದು ಲೇಟು. ಆಪಲ್ ನೋಡಿ, ನಮ್ಮ ಹತ್ರ ಈಗ ಆಪಲ್ ಮಾರ್ಚಲ್ಲಿ ಕಾಶ್ಮೀರಲ್ಲಿ ಬೆಳಿಬೇಕಂತೇಳಿ ಹೇಳ್ತಾರೆ. ಕಾಶ್ಮೀರಲ್ಲಿ ಐಸ್ ಇದ್ದರೆ ಏನೂ ಬರೋದಿಲ್ಲ, ಎಲ್ಲರೂ ಮಲಗಿರ್ತಾರೆ, ಅದು ಸ್ಲೀಪಿಂಗ್ ಟೈಮ್. ಇವಾಗ ನಮ್ಮ ಹತ್ರ ನೋಡಿ ಮಾರ್ಚ್ ಏಪ್ರಿಲ್ ಮಾತ್ರ ಕಾಯಿ ಇದೆ, ಈಗ ರೆಡಿ ಕಾಯಿ ಇದೆ, ಗಿಡನೂ ಚೆನ್ನಾಗಿದೆ, ಹೆಲ್ದಿ ಇದೆ, ಎಲ್ಲ ಇದೆ. ನಾವು ತಿಳ್ಕೊಂಡು ಅಲ್ಲೇ ಬೆಳೀತಾರೆ ಹಂಗೆ ಅಂತಂದು ಏನೆಲ್ಲ ಎಲ್ಲ ಜಾಗದಲ್ಲಿ ಬೆಳಿಬೋದು. ಡಿಫ್ರೆಂಟ್ ವೆರೈಟೀಸ್ ಇದೆ. ಹಾಟ್ ಏರಿಯಾದಲ್ಲಿ ಬೆಳೆಯೋದು, ಈಗ ಅವಕಾಡೋ ಅಲ್ಲಿನೂ ಹಾಟ್ ವೆರೈಟೀಸು ಬೇರೆ ಇದೆ, ಕೋಲ್ಡ್ ವೆರೈಟೀಸು ಬೇರೆ ಇದೆ. ಮೆಕ್ಸಿಕನ್ ಹಾಸ್ ಅಂತೇಳಿ ಹೇಳ್ತೀವಿ. ಮೆಕ್ಸಿಕನ್ ಹಾಸು ನಿಮಗೆ 35 ಟೆಂಪ್ರೇಚರ್ ಮೇಲೆ ಹೋದರೆ ನಿಮಗೆ ಅಲ್ಲಿ ಬರೋದಿಲ್ಲ. ನಾವು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ನಮಗೆ ಕೂರ್ಗು, ಕೊಡೆಕೆನಾಲು, ಊಟಿ, ಈ ಕಡೆ ಮುನಾರ್ ಈ ಕಡೆ ಇದೆಯಲ್ಲ, ಅದಕ್ಕೆ ಅದು ವರ್ಕೌಟ್ ಆಗುತ್ತೆ. ನೋಡಿ, 1-2 ನೀವು ಮನೆಗೆ ಹಾಕ್ಕೋಬೋದು, ಮನೆಗೆ ನೋ ಪ್ರಾಬ್ಲಮ್. ಕಮರ್ಷಿಯಲಿ ನಿಮಗೆ ವರ್ಕೌಟ್ ಆಗೋದಿಲ್ಲ. ಕಮರ್ಷಿಯಲಿ ಅಂದರೆ ನಿಮಗೆ ಈಲ್ಡು ಸರಿಯಾಗಿ ಬೇಕಲ್ಲ. ನೀವು ಮಾರ್ಕೆಟ್ಗೆ ನೀವು ಅದರ ಹಿಂದೆ ಕಷ್ಟ ಬೀಳೋದಕ್ಕೆ ನಿಮಗೆ ಪ್ರತಿಫಲನೂ ಬೇಕು. ಆ ರೀತಿ ನಿಮಗೆ ಅದು ಆಗೋದಿಲ್ಲ. ಅದರಲ್ಲಿ ಬೇರೆ ವೆರೈಟೀಸ್ ಇದೆ, ಜಮ್ ಹಾಸ್ ಇದೆ, ಪೀಟರ್ ಹಾಸ್ ಇದೆ, ಪಿಂಕರ್ಟನ್ ಇದೆ, ಈ ಥರ ವೆರೈಟೀಸ್ ಇದೆ. ಇದೆಲ್ಲ ನೀವು ಹಾಕ್ಕೋಬೋದು. ಸರ್, ಈಗ ಒಂದು ವಿಷಯ ಅಂತಂದರೆ, ನೀವು ಹೇಳ್ದಂಗೆ ರೈತರಿಗೆ ಗೊತ್ತಿಲ್ಲ, ತಿನ್ನೋರ್ಗು ಮಾರ್ಕೆಟಲ್ಲಿ ಸಿಕ್ಕ ತಿಂತಾರೆ. ಅಂದರೆ ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಹಳದಿದು ಒಂದು ಏನು ಕಲ್ಲಂಗಡಿ ಬಂತು, ಆ ಕಲ್ಲಂಗಡಿ ಈಗೆಲ್ಲ ತಿಂತಾ ಇದ್ದಾರೆ. ಮುಂಚೆನೂ ಇತ್ತನ ಗೊತ್ತಿಲ್ಲ, ಇವಾಗ ಮಾರ್ಕೆಟ್ ಬಂದಿದೆ, ತಿಂತಾ ಇದ್ದಾರೆ. ಆ ಥರ ನೀವು ಹೇಳಿದ್ರಲ್ಲ, ಎಷ್ಟೊಂದು ವೆರೈಟಿ ಬನಾನಾ ಅಂದರೆ, ಮತ್ತೆ ಒಂದು ದ್ರಾಕ್ಷಿ ಹೇಳಿರಿ, ಮತ್ತೆ ತಿರುಗಿ ಆ ಒಂದು ಅಬಿವು, ಅದನ್ನ ತಿಂತಾ ಇದ್ರೆ ತಿಂತಾನೆ ಇರ್ತೀವಿ ಅಂತ ಹೇಳ್ತಾರೆ. ಅಂತಹ ಹಣ್ಣುಗಳು ಮಾರ್ಕೆಟ್ ಬಂದರೆ ದಯವಿಟ್ಟು ಅದು ಚೆನ್ನಾಗಿ ಸೇಲ್ ಆಗುತ್ತೆ. ಸೊ ನೀವು ಎಷ್ಟು ಧೈರ್ಯದಿಂದ ರೈತರು ಕೊಡ್ತಾ ಇದ್ದಾರೆ? ಯಾಕಂದ್ರೆ ಮಾರ್ಕೆಟೇ ಗೊತ್ತಿಲ್ಲ ಸರ್ ಅವ್ರಿಗೆ ಮಾರ್ಕೆಟ್ ಗೊತ್ತಿಲ್ಲ. ನಮ್ಮ ಹತ್ರ ಧೈರ್ಯ ಮಾಡಿ ಬರ್ತಾರಲ್ಲ, ಅವ್ರಿಗೆ ನಾವೇನು ಮಾಡ್ತೀವಿ ನೋಡ್ರಿ, ನಾನು ನಿಮ್ಗೆ ಮಾರ್ಕೆಟಿಗೆ ಕೊಡ್ತೀನಿ. ಮಾರ್ಕೆಟಲ್ಲಿ ಎಲ್ಲಿ ಸೇಲ್ ಮಾಡ್ತಾ ಇರೋದು ಹೇಳ್ತೀನಿ. ಸಿಟಿ ಮಾರ್ಕೆಟಲ್ಲಿ ಸೆಲ್ವಮ್ ಅಂತ ಹೇಳ್ಬಿಟ್ಟು SLV ಟ್ರೇಡರ್ಸ್ ಫ್ರೂಟ್ ಮರ್ಚೆಂಟ್ ಅಂತ ಹೇಳಿದ್ದಾರೆ. ಅವ್ರ ಹತ್ರ ನೀವು ಹೋಗಿ ಎಲ್ಲ ವಿಧವಾದ ನಿಮಗೆ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಅವ್ರ ಹತ್ರ ಬರ್ತದೆ. ಮತ್ತು ಬಹಳ ಒಳ್ಳೆ ಮನುಷ್ಯ, ಪ್ರಾಂಪ್ಟ್ ಮನುಷ್ಯ. ನಿಮ್ದು ಏನೇನು ಫ್ರೂಟ್ ಕೊಟ್ಟರೇನೋ ಅವ್ರದ್ದು ಏನಿದೆ ಸ್ಮಾಲ್ ಕಮಿಷನ್ ಹಿಡ್ಕೊಂಡು ಅವರು ಫ್ರೂಟ್ಸು ಮಾರ್ಕೊಡ್ತಾರೆ ಅವರು. ಮತ್ತು ರೀಸನಬಲ್ ಆಗಿ ಅವರು ರೇಟಲ್ಲಿನೂ ಮಾರ್ಕೊಡ್ತಾರೆ. ಒಳ್ಳೆ ಹೊಸ ವೆರೈಟಿ ಯಾವುದಿದ್ರೂ ಅವರು ಇಂಟ್ರೊಡ್ಯೂಸ್ ಮಾಡಿ ನಿಮಗೆ ಮಾರಿಕೊಡ್ತಾರೆ. ಈಗ ಎಷ್ಟು ಜನ ಆ ಥರ ಮಾರ್ಕೆಟ್ ಮಾಡೋದಿಲ್ಲ ಸರ್? ನಮ್ಮ ನೀವು ಹೇಳ್ತಿದ್ರಲ್ಲ, ಒಬ್ಬರು ಒಂದು ಉದಾಹರಣೆ ಕೊಟ್ಟರೆ, ಆ ಥರ ಎಷ್ಟೊಂದು ಜನರದ್ದು ರೈತರು ಬೆಳೆದಾಗ ಅವ್ರಿಗೆಲ್ರಿಗೂ ಹೆಂಗೆ ಮಾರ್ಕೆಟ್ ಮಾಡ್ಕೊಳ್ಳಲ್ಲ? ನೋಡಿ, ಒಂದು ಆನ್ಲೈನ್ ಇದೆ ಬೇಸಿಸ್. ಆನ್ಲೈನ್ ಈಗ ನನ್ನ ಹತ್ರ ಸ್ವೀಟ್ ಸಾಂತೋಲ್ ಅಂತಬಿಟ್ಟು ಎಕ್ಸಾಟಿಕ್ ಫ್ರೂಟ್ ಬಂದಿತ್ತು. ಬಂದಾಗ ನನಗೆ ನನ್ನ ಹತ್ರ ಫ್ರೂಟ್ ಬಂದಿದೆ, ಯಾವ ಫ್ರೂಟ್ ಅಂಗಡಿಯಲ್ಲಿ ಹೋದ್ರೆ ತಗೊಂಡಿಲ್ಲ ಅಂತೇಳಿ ನಾನು ಹೇಳಿದೆ, ಆನ್ಲೈನಲ್ಲಿ ನೀವು ಹಾಕಿ ನನ್ನ ಹತ್ರ ಫ್ರೂಟ್ಸ್ ಇದೆ, ಈ ಥರದಿದೆ ಅಂತ ಹಾಕಿ ಅಂದರೆ ರೇಟ್ ಎಷ್ಟಾಗಬೇಕು ಅಂತ ಹೇಳಿದ್ರು. ನೋಡಿ, ಎಕ್ಸಾಟಿಕ್ ಫ್ರೂಟ್ ಇದು ಸಿಗೋದಿಲ್ಲ, 500 ಹಾಕಿ ಅಂತ ಹೇಳಿದ್ರು. ಮಾರನೇ ದಿವಸ ಬಂದು ಹೇಳಿದ್ರು ಎಲ್ಲ ಸೇಲ್ ಆಯಿತು ಅಂತ. ಸೊ ನಮಗೆ ಬೇರೆ ಇದೂ ಇದೆ, ಅದೂ ಇಲ್ಲ ಅಂಥೇಳಿ. ನೋಡಿ, ಒಂದು ಏನಂದರೆ, ನೋಡಿ ನಾವು ಈಗ ನಾನು ರೈತ ಅಂದ್ಕೊಳ್ಳಿ, ನಾನು ಈಗ ಬೆಳೆದಿರ್ತೀನಿ, ನಾನು ಸಿಗೋದು ಅರ್ಧ ರೇಟೆ. ಹೌದು, ನಾನು ಅದನ್ನು ನಾನು ಸಿಗೋದು 50ರಿಂದ 60 ಪೈಸೆಗೆ ಸಿಗುತ್ತೆ. ನಮ್ಮ ಖರ್ಚು ಇದು ಅದೆಲ್ಲ ಹೋದರೆ ನನಗೆ ಅಷ್ಟು ಸಿಗುತ್ತೆ. ನಿಮಗೆ ನೀವೇ ಖುದ್ದಾಗಿ ನೀವು ಮಾರ್ಕೆಟಿಂಗ್ ಮಾಡಿ, ಇಲ್ಲ ನೀವೇ ಸೆಲ್ ಮಾಡಿದ್ರೆ ಜಾಸ್ತಿ ರೇಟ್ಗೆ ಹೋಗುತ್ತೆ ನಿಮಗೆ. ಹೌದು, ನೀವೇನಿದೆ ನೋಡಿ, ನಾವು ಇಷ್ಟೊಂದು ಕಷ್ಟ ಬಿದ್ದು ಬೆಳೆಯುವಾಗಲೇ ನೀವು ಒಂದು ಟೆಂಪೋನ ಏನಾದರೂ ಮಾಡಿಕೊಂಡು ಒಳ್ಳೆ ನಮ್ಮ ಬೆಂಗಳೂರಲ್ಲಿ ತಗೊಂಡು ತಿನ್ನೋರು ಇದ್ದಾರೆ. ಸಾಯಂಕಾಲ ಟೈಮು, ಬೆಳಗ್ಗೆ ಟೈಮ್ ಯಾವುದೋ ಒಂದು ಟೈಮ್ ಇದು ಮಾಡಿಕೊಂಡು ನೀವು ಕೂತ್ಕೊಂಡು ನೀವು ಸೇಲ್ ಮಾಡಬೇಕು. ನಾನು ಥೈ ಗೋವಾ ಇಂಟ್ರೊಡ್ಯೂಸ್ ಮಾಡಿದ್ದು ಹಿಂಗೆ ನಾನು. ಆಮೇಲೆ ನಾನು 2 ಎಕರೆದು ಗೋವಾ ಅದು ನಾನು ಮಾರಕ್ಕೆ ಹೋಗಿಲ್ಲ. ಎಲ್ಲ ನನಗೆ ರೇವಾ ಕಾಲೇಜು ಮುಂದೆ ನಮ್ಮ ಬೆಂಗಳೂರು ನರ್ಸರಿ ಇದ್ದು, ಅಲ್ಲೇ ಬಂದು ಎಲ್ಲರೂ ತೊಗೊಳ್ತಾಯಿದ್ರು. ಡೈಲಿ 3-4 ಸಾವಿರ ರೂಪಾಯಿದು ನಾನು ಸೇಲ್ ಮಾಡ್ತಾಯಿದ್ದೆ. ತಿಂಗಳಿಗೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ಹೌದು, ಒಂದು ದಿನ ಅಂದರೆ 1 ವರ್ಷ ಕಷ್ಟಪಟ್ಟರೆ ನೀವು ಅದದ್ದು ನೀವು ಪ್ರತಿಫಲ ನೋಡ್ತಾ ಇದ್ದೀರಾ. ಹಾಂ, ಹೌದು. ಆ ರೀತಿ ನಾವು ಏನಂದರೆ ನೋಡಿ, ನಾವು ಯಾವುದೇ ಬೆಳೀರಿ, ನೀವು ಹೆದರಬಾರ್ದು. ನೀವು ಪ್ರಾಂಪ್ಟಾಗಿ ಮಾಡಿರ್ತೀರ, ಆವಾಗ ನೀವು ಹೆದರಬಾರ್ದು. ಸ್ವಲ್ಪ ನೀವು ಶ್ರಮೆ ಬೀಳಬೇಕು, ಮತ್ತು ಸೋಲ್ಬಾರ್ದು. ಇದನ್ನು ತೊಗೊಂಡು ಹೋಗಿ ಇದು ಫ್ರೂಟ್ ಮಾಡಿದಾಗ ನೀವು ತೊಗೊಂಡು ಹೋಗಿ ಅದು ಜನರಿಗೆ ತೋರಿಸ್ಬೇಕು. ನಾನು ಕಟ್ ಮಾಡಿ ಕೃಷಿ ಮೇಳದಲ್ಲಿ 2018ನಲ್ಲಿ GKVKಯಲ್ಲಿ, ಈ 2021ನಲ್ಲೇ ನನ್ನ ತೋಟ ಆಯಿತು. ನಾನೆಲ್ಲ ಕಟ್ ಮಾಡಿ ಬಂದವ್ರಿಗೆ ನನಗೆ ಟೈಮ್ ಸಿಕ್ಕಿದಾಗ ಹಂಚ್ಬಿಡ್ತಾ ಕಾಯಿ ತಿನ್ನಿಸ್ತಾ ಇದ್ದೆ. ಅವ್ರು ನೋಡಿಬಿಟ್ಟು ಆಮೇಲೆ ಕಾಯಿನೂ ತೊಗೊಂಡು ಹೋಗ್ತಾಯಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಈ ಥರ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು. ರೈಟ್ ಪ್ರಾಡಕ್ಟ್ ಇದ್ದರೆ ನೀವು ಧೈರ್ಯ ಮಾಡ್ಕೊಂಡು ಆರಾಮಾಗಿ ನೀವು ಮಾಡ್ಬೋದು.